ಮಹಾಪರಿಶುದ್ಧನಾದಂಥ ದೇವರ ಮಧುರವಾದಂಥ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತ ದೇವಮ್ಮಂದಿಗೆ, ದೇವರ ಸಭೆಗೆ, ನಮ್ಮ ರಕ್ಷಕನೂ ನಮ್ಮ ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುವಂತನಾಗಿದ್ದೇನೆ. ಕರ್ತನು ಈ ಬೆಳಗಿನ ಜಾಬದಲ್ಲಿ ನಮ್ಮನ್ನ ಆಶೀರ್ವಾದ ಮಾಡಲಿ. ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತಹ ಭಾಗ ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳನ್ನ ನಾನು ಓದುವಂತನಾಗಿದ್ದೇನೆ. ಗಲಾತ್ಯದವರ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳನ್ನು. ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ. ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ. ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸಿರಿ. ಯಾವನಾದರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ ತನ್ನನ್ನು ತಾನೇ ಮೋಸಗೊಳಿಸಿದವನಾಗಿದ್ದಾನೆ. ಪ್ರತಿಯೊಬ್ಬನು ತಾನು ಮಾಡಿದ ಕೆಲಸವನ್ನು ಪರಿಶೋಧಿಸಲಿ. ಆಗ ಅವನು ತನ್ನ ನಿಮಿತ್ತದಿಂದ ಹೆಚ್ಚಳ ಪಡುವುದಕ್ಕೆ ಆಸ್ಪದವಾಗುವುದೇ ಹೊರತು ಮತ್ತೊಬ್ಬರ ನಿಮಿತ್ತದಿಂದ ಆಗುವುದಿಲ್ಲ. ಯಾಕಂದರೆ ಪ್ರತಿಯೊಬ್ಬನು ಸ್ವಂತ ಹೊರೆಯನ್ನು ಹೊತ್ತುಕೊಳ್ಳಬೇಕು. ದೇವರು ಈ ವಾಕ್ಯ ಭಾಗವನ್ನ ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ನಮ್ಮ ಮಧ್ಯದಲ್ಲಿ ಹಿರಿಯರಂತ ಲೋಕೇಶ್ ಅಂಕಲ್ ಅವರಿದ್ದಾರೆ. ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಓಕೆ, ಇಲ್ವಾದ್ರೆ ಹಿರಿಯರಾದಂತಹ ಪ್ರೇಮನಾಥ್ ಸರ್ ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. Yes, Pastor. Let us pray. Thank you, my Lord, for adding one more day in our lives. Thank you also, my Lord, for giving us a good night's sleep and helping us to awake ourselves, to come to your feet, my Lord, early in the morning hours, to hear your voice and to hear your words from your faithful servant, Pastor M. Raju and his family. Lord, bless this hour that we are spending with you, my Lord. Let the hour not be in vain, and let it be a fruitful hour, my Lord. Lord, be connected with us. Help us, my Lord, to open our hearts and minds and ears, my Lord, to hear and accept your words. Bless us. Speak of this hour, my Lord. Pour your wisdom from above. And Lord, let the words be yours and not his, my Lord. Let the words be blessing to us and to all the participants. Lord, bless all the participants who are to join, my Lord. Please see, my Lord, that they join in time. Lord, we thank you for all the blessings, my Lord, we have received so far. We thank you for being with us, keeping your angels surrounding us, my Lord, and keeping us away from harms and dangers. Lord, we see as the world is perishing, see many people, my Lord, lost. But Lord, we thank you for this wonderful opportunity to be with you, my Lord. Lord, bless this program abundantly, my Lord, and keep it going, my Lord. Lord, please see that many more souls are brought under this program and are blessed, my Lord. I submit once again myself and the entire congregation, especially a servant. I speak of this hour to your mighty hands, Lord. And I pray in the precious name of Jesus Christ. Amen. Amen. ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ಪ್ರೇಮ ಸಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಸಭಾ ಸಂಗೀತಗಳಲ್ಲಿ
11ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸುಂದರ ಯೇಸುವೆ, ರಾಜಾದಿ ರಾಜನೇ, ಓ ದೇವ ಕುಮಾರನೇ, ನಿನ್ನ ಕೊಂಡಾಡುವೆ. ಹನ್ನೊಂದನೇ ಸಂಗೀತ. ಸುಂದರ ಯೇಸುವೆ, ರಾಜಾದಿ ರಾಜನೇ, ಓ ದೇವ ಕುಮಾರನೇ, ನಿನ್ನ ಕೊಂಡಾಡುವೆ, ಕಾಣಪಡಿಸುವೆ ಈ ಎನ್ನ ಮಹಿಮಾ ನಂದ. ಸುಂದರವನವು ಮಧುರ ಕನನ ವಸಂತ ಕಾಲದಲ್ಲಿಯೂ ಶೋಭಿಸುತ್ತಿದ್ದರು ಯೇಸುತ ನಿರ್ಮಲ ಮಹಿಮ ಪೂರ್ಣ ವಿಮಾನ. ಭಾನುವು ರಮ್ಯವೇ, ಚಂದ್ರನು ಚೆಲುವೆ, ತಾರೆಗಳಂದವಾದರು. ದೂತರ ಗಣದೊಳ್ ಕ್ರಿಸ್ತನೇ ಸುಂದರ, ಕ್ರಿಸ್ತನೇ ಪೂರ್ಣ ವಿಮಾನ. ಪೂರ್ಣ ವಿಮಲನಾದಂತ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ, ದೇವರ ಸನ್ನಿಧಾನಕ್ಕೆ ಬಂದಿರುವಂತ ದೇವರ ಮಾಂದೆಯನ್ನು ದೇವರ ಕೃಪಾ ಸನ್ನಿಧಾನಕ್ಕೆ ಕರೆದುಕೊಂಡು ಹೋಗುವಾಗ, ದೇವರ ವಾಕ್ಯ ಭಾಗದಲ್ಲಿ ಗಲಾತ್ಯದವರಿಗೆ ಬಂದ ಪತ್ರಿಕೆಯಲ್ಲಿ ಈ ಮಾತುಗಳನ್ನ ನಾವು ಓದಿ ತಿಳ್ಕೊಳ್ಳುವಂತವರಾಗಿದ್ದೇವೆ. ಪೌಲನು ಸಭೆಗೆ ಗಲಾತ್ಯದವರಿಗೆ ಬರೆಯುವಾಗ ಈ ಕೊನೆಯ ಕಾಲದಲ್ಲಿ ಕ್ರಿಸ್ತನನ್ನು ನಂಬಿರುವಂತ ಪ್ರತಿಯೊಬ್ಬ ದೇವರ ಮಗಳ ಜೀವಿತಕ್ಕೆ ಆ ಮಾತುಗಳನ್ನ ಕರ್ತನಾತ್ಮನು ಸಾರಿ ಸಾರಿ ಹೇಳುವಂತವನಾಗಿದ್ದ. ಯುಗಾಂತಕ್ಕೆ ಬಂದಿರುವಂತ ದೇವರ ಮಕ್ಕಳಾದಂತ ನಾವು ದೇವರ ವಾಕ್ಯಗಳನ್ನ ಅನುಸರಿಸುವುದು ಮಾತ್ರವಲ್ಲದೆ ಅವುಗಳನ್ನ ನೆರವೇರಿಸುವಂತ ಸಮಯವು ಬಂದಿದೆ. ಹೀಗಾಗಿ ಈ ಭೂಮಿ ಮೇಲೆ ಈ ಕೊನೆಯ ಕಾಲದಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿ ಜೀವಿಸುತ್ತಿರುವ ದೇವರ ಮಕ್ಕಳು ಕ್ರಿಸ್ತನ ವಾಕ್ಯವನ್ನ ಕೈಕೊಂಡು ನಡೆದು ದೇವರ ನೀತಿಯನ್ನ ಸಂಪಾದಿಸಿಕೊಂಡು ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗುವಂತ ಅವಕಾಶವನ್ನ ದೇವರು ನಮಗೆ ಒದಗಿಸಿಕೊಟ್ಟಿದ್ದಾನೆ. ಆತನು ಸಭೆಗೆ ಬರೆಯುತ್ತಾನೆ. ಸಭೆಗೆ ಬರೆಯುವಾಗ ನಮಗೆ ಬರೆಯುವಂತವನಾಗಿದ್ದಾನೆ. ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂತವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ. ದೇವರ ಮಕ್ಕಳು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡಿರುವಾಗ ದೇವರ ಸಭೆಯಲ್ಲಿ ದೇವರನ್ನು ಆರಾಧಿಸುವಂತ ಭಯಭಕ್ತಿಯುಳ್ಳ ಕುಟುಂಬಗಳು ವ್ಯಕ್ತಿಗತವಾಗಿ ಪವಿತ್ರಾತ್ಮನಿಂದ ನಡೆಸಲ್ಪಡಬೇಕೆಂಬುದಾಗಿ ಪೌಲನು ಅಪೇಕ್ಷಿಸುವಂತವನಾಗಿದ್ದಾನೆ ಮತ್ತು ಕರ್ತನ ಆತ್ಮನು ನಮಗೆ ಬೋಧಿಸುವಂತವನಾಗಿದ್ದಾನೆ. ದೇವರ ಮಕ್ಕಳಾದಂತ ನಾವು ಕರ್ತನ ಆತ್ಮನನ್ನ ಹೊಂದಿಲ್ಲದೆ ಇದ್ದರೆ ಈ ಭೂಮಿ ಮೇಲೆ ಲೋಕದವರ ಜೊತೆ ಸೇರಿ ಲೋಕದವರಂತೆಯೇ ಬದುಕುತ್ತೇವೆ. ಮತ್ತು ಕ್ರಿಸ್ತನ ಆತ್ಮನು ನಮ್ಮಲ್ಲಿ ಇಲ್ಲದಿದ್ದರೆ ನಾವು ಲೋಕದವರೇ ಆಗಿರುತ್ತೇವೆ. ಕ್ರಿಸ್ತನು ನಮಗೋಸ್ಕರ ತನ್ನ ಅಮೂಲ್ಯವಾದ ಪ್ರಾಣವನ್ನು ಕೊಟ್ಟು ನಮ್ಮ ಆತ್ಮಗಳನ್ನ ಕ್ರಯಕ್ಕೆ ಕೊಂಡುಕೊಂಡಾಗ ನಮ್ಮ ಎಲ್ಲ ಅಪರಾಧಗಳನ್ನ ಕ್ಷಮಿಸಿರುವುದರಿಂದ ಈ ಭೂಮಿ ಮೇಲೆ ದೇವರ ಆತ್ಮನವನ್ನ ಬಲವನ್ನ ಹೊಂದಿದವರಾಗಿ ಕ್ರಿಸ್ತನ ನಿಯಮವನ್ನ ನೆರವೇರಿಸಬೇಕೆಂಬುದಾಗಿ ಕರ್ತನ ಆತ್ಮನು ಬಯಸುವಂತವನಾಗಿದ್ದಾನೆ. ಮತ್ತು ಪರಲೋಕ ರಾಜ್ಯದಲ್ಲಿ ತನ್ನ ಸನ್ನಿಧಾನದಲ್ಲಿ ಬಂದು ಸೇರುವ ಪ್ರತಿಯೊಬ್ಬ ದೇವರ ಮಗನು ದೇವರ ಮಗಳು ಈ ಉನ್ನತವಾದಂತ ಯೇಸು ಕ್ರಿಸ್ತನ ನಿಯಮವನ್ನ ಅನುಸರಿಸಬೇಕೆಂಬುದಾಗಿ ಇಚ್ಛಿಸುವಂತವನಾಗಿದ್ದಾನೆ.
ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು. ಕಾರಣ ಈ ಲೋಕದಲ್ಲಿ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳೆದುಕೊಂಡರು. ಹೀಗಿರುವಾಗ ಈ ಭೂಮಿ ಮೇಲೆ ದೇವರು ತನ್ನ ಕೃಪೆಯಿಂದ ತನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನ ಕಳಿಸಿಕೊಟ್ಟು ಆತನನ್ನ ನಂಬುವುದರ ಮುಖಾಂತರವಾಗಿ ಈ ಲೋಕದಲ್ಲಿ ತನ್ನನ್ನ ಪ್ರೀತಿಸುವಂತ, ತನ್ನ ಮೇಲೆ ವಿಶ್ವಾಸವಿಟ್ಟು ತನ್ನ ಮಾರ್ಗಗಳನ್ನ ಅನುಸರಿಸಿ ಆತನ ನೀತಿಯನ್ನ ಪಡೆದುಕೊಂಡು ನಿತ್ಯ ಜೀವದ ಬಾಧ್ಯತೆಯನ್ನ ತಿರುಗಿ ಪಡೆದುಕೊಳ್ಳುವುದಕ್ಕೋಸ್ಕರ ಯೇಸು ಕ್ರಿಸ್ತನನ್ನ ಕಳಿಸಿಕೊಟ್ಟರು. ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನು ಯೇಸು ಕ್ರಿಸ್ತನನ್ನ ಅರಿತು ತಂದೆಯಾದ ದೇವರ ಚಿತ್ತವನ್ನ ಕೈಕೊಂಡು ನಡೆದು ದೇವರ ರಾಜ್ಯಕ್ಕೆ ಹಿಂತಿರುಗಬೇಕೆಂಬುದಾಗಿ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಡುವಾಗ ಪ್ರತಿಯೊಬ್ಬರ ಪಾಪವನ್ನ ಕ್ಷಮಿಸಿ ಅವರ ಜೀವಿತದಲ್ಲಿ ತನ್ನ ಮಹಿಮೆಯ ರಾಜ್ಯಕ್ಕೆ ಬೇಕಾದಂತ ಉನ್ನತವಾದಂತ ಕೃಪೆಯನ್ನ ಅನುಗ್ರಹಿಸಿ ತನ್ನ ನಿತ್ಯವಾದಂತ ನಿತ್ಯ ಜೀವನದಲ್ಲಿ ಸೇರಿಸುವುದಕ್ಕಾಗಿ ಆ ಕಾರ್ಯವನ್ನ ಮಾಡಿದ್ದಾನೆ. ಮತ್ತು ಪ್ರತಿಯೊಬ್ಬ ಮಾನವನು ಈ ಸತ್ಯವನ್ನು ಅರಿತು ತಾನು ಸೃಷ್ಟಿಸಿದಂತ ಪ್ರತಿಯೊಬ್ಬ ಮಾನವನ ಬದುಕು ನಿತ್ಯ ಜೀವಕ್ಕೆ ಯೋಗ್ಯವಾಗಬೇಕೆಂಬುದಾಗಿ ದೇವರು ನಮ್ಮ ಮುಖಾಂತರವಾಗಿ ಕಾರ್ಯ ಮಾಡುವಂತ ತಂದೆಯಾದಂತ ದೇವರ ರಾಜ್ಯಕ್ಕೆ ಪ್ರಥಮ ಫಲವಾದಂತ ಯೇಸು ಕ್ರಿಸ್ತನ ಮುಖಾಂತರವಾಗಿ ಆತನನ್ನ ನಂಬುವಂತ ದೇವರ ಮಕ್ಕಳಾದ ನಾವೆಲ್ಲರೂ ಆತನ ರಾಜ್ಯಕ್ಕೆ ಫಲ ಕೊಡುವವರಾಗಿ ಜೀವಿಸಬೇಕೆಂಬುದಾಗಿ, ಉತ್ತಮವಾದಂತಹ ಫಲವಾಗಿ ಜೀವಿಸಬೇಕೆಂಬುದಾಗಿ ಮತ್ತು ನಾವು ಕೊಡುವಂತಹ ಪ್ರತಿ ಫಲವು ಶಾಶ್ವತವಾಗಿ ನಿಲ್ಲಬೇಕೆಂಬುದಾಗಿ ಮತ್ತು ನಿತ್ಯ ಜೀವಕ್ಕಾಗಿ ಉಳಿಯಬೇಕೆಂಬುದಾಗಿ ದೇವರು ನಮ್ಮ ಜೊತೆಯಲ್ಲಿ ಕಾರ್ಯ ಮಾಡುವಂತನಾಗಿದ್ದಾನೆ. ಮತ್ತು ನಿರಂತರವೂ ತನ್ನ ಆತ್ಮನ ಮುಖಾಂತರವಾಗಿ ನಮ್ಮ ಜೊತೆಯಲ್ಲಿ ಇದ್ದು ತನ್ನ ನಾಮದ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸಲು ಬಯಸುವಂತವನಾಗಿದ್ದಾನೆ. ದೇವರ ಮಕ್ಕಳಾದಂತ ನಾವು ಈ ಕೊನೆ ಕಾಲದಲ್ಲಿ ಜೀವಿಸುತ್ತಿರುವಾಗ ದೇವರು ನಮ್ಮನ್ನು ಕರೆದಂತ ಆರಿಸಿಕೊಂಡಂತ ಪ್ರಾಮುಖ್ಯವಾದ ಉದ್ದೇಶವನ್ನ ಅರಿತವರಾಗಿ ಆ ಉದ್ದೇಶವನ್ನ ನೆರವೇರಿಸಲು ದೇವರು ಕೊಟ್ಟಂತ ಸಮಯವನ್ನ ಉಪಯೋಗಿಸುವವರಾಗಿ ಮತ್ತು ನಮ್ಮ ಸಂಪೂರ್ಣವಾದಂತ ಮನಸ್ಸು ನಮ್ಮನ್ನು ಸೃಷ್ಟಿಸಿದ ಆತನ ಬಯಕೆಯನ್ನ ಪೂರೈಸಲು ಆತನ ಚಿತ್ತವನ್ನ ನೆರವೇರಿಸಲು ಹಂಬಲಿಸುತ್ತಾ ಅದಕ್ಕಾಗಿ ಆತುರಯುಕ್ತ ಜೀವಿಸಬೇಕೆಂಬುದಾಗಿ ದೇವರು ಬಯಸುವಂತನಾಗಿದ್ದಾರೆ. ಆದುದರಿಂದ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ಮಾತುಗಳನ್ನ ಹೇಳ್ತಾನೆ. 8ನೇ ವಚನದಲ್ಲಿ, ಮೊದಲನೇ ಅಧ್ಯಾಯ 2ನೇ ಅಧ್ಯಾಯ 8ನೇ ವಚನದಲ್ಲಿ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ. ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಇಂದು ನಾವು ದೇವರ ಮಕ್ಕಳಾಗಿ ಯೇಸು ಕ್ರಿಸ್ತನನ್ನ ನಮ್ಮ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ಆತನನ್ನು ಆರಾಧಿಸುವಂತ ಕೃಪೆಯನ್ನ ಹೊಂದಿದವರಾಗಿ ಬದುಕುತ್ತಿದ್ದೇವೆ ಎಂಬುದಾಗಿ ನಮಗೆ ಈ ಒಂದು ಅವಕಾಶ ಸಿಕ್ಕಿರುವುದಾದರೆ ಕ್ರಿಸ್ತನು ಆ ಕೃಪೆಯಿಂದ ನಮ್ಮನ್ನ ಆರಿಸಿಕೊಂಡಿದ್ದಾನೆ ಮತ್ತು ಅಂಗೀಕರಿಸಿಕೊಂಡಿದ್ದಾನೆ ಮತ್ತು ನಮ್ಮ ಎಲ್ಲಾ ಪಾಪಗಳನ್ನ ಕ್ಷಮಿಸಿಬಿಟ್ಟಿದ್ದಾನೆ. ಅದು ನಮಗೆ ಸಿಕ್ಕಿರುವಂತ ಆತನ ಕೃಪಾವರವೇ. ನಮ್ಮನ್ನು ಈ ಲೋಕದಲ್ಲಿರುವಂತ ಸಾರ ಸೃಷ್ಟಿಯಲ್ಲಿ ಎಲ್ಲದಕ್ಕಿಂತ ತಾನು ತನ್ನ ಮಹಿಮೆಗಾಗಿ, ತನ್ನ ಮಹಿಮೆಯ ರಾಜ್ಯಕ್ಕಾಗಿ ಆರಿಸಿಕೊಂಡಿರುವುದರಿಂದ ನಮಗೆ ಮೊದಲು ದೇವರ ಸತ್ಯದ ಸತ್ಯಾರ್ಥವನ್ನ ತಿಳಿಯುವಂತ ಆತ್ಮನನ್ನ ಕೊಟ್ಟು ಪರಿಶುದ್ಧಾತ್ಮನ ಮುಖಾಂತರವಾಗಿ ಕರ್ತನ ಮಾತುಗಳನ್ನ ಗೌರವಿಸಿ ಆತನ ಚಿತ್ತಕ್ಕೆ ವಿಧೇಯರಾಗುವಂತೆ ದೇವರು ಕೃಪೆಯನ್ನ ಅನುಗ್ರಹಿಸಿದ್ದಾನೆ. ಈ ಭೂಮಿ ಮೇಲಿರ್ತಕ್ಕಂಥ ಇತರ ಎಲ್ಲಾ ಜನರ ಹೃದಯಗಳು ಕಠಿಣವಾಗಿ
ದೇವರ ಚಿತ್ತವನ್ನು ಎದುರಿಸುತ್ತಾ ಪಾಪವನ್ನೇ ಬಯಸುತ್ತಾ ಪಾಪದ ಪಾಲಿಗೆ ಜೀವಿಸುತ್ತಿರುವಾಗ ದೇವರ ಮಕ್ಕಳಾದಂತ ನಾವು ನಮ್ಮ ಪಾಪಗಳನ್ನ ಅರಿತು ನಮ್ಮ ಪಾಪಗಳ ಪಾಲಿಗೆ ಸತ್ತು ಯೇಸು ಕ್ರಿಸ್ತನ ಪಾಲಿಗೆ ಜೀವಿಸುವವರಾಗಿ ಕ್ರಿಸ್ತನನ್ನ ಅಂಗೀಕರಿಸಿಕೊಂಡು ಆತನನ್ನ ಘನಪಡಿಸುವಂತ ಅವಕಾಶವನ್ನ ಕ್ರಿಸ್ತನ ಮುಖಾಂತರವಾಗಿ ದೇವರು ನಮಗೆ ಕೊಟ್ಟಿದ್ದಾನೆ ಮತ್ತು ತನ್ನ ಆತ್ಮನನ್ನ ಸಂಚಕಾರವಾಗಿ ನಮ್ಮ ಹೃದಯದಲ್ಲಿ ಇಟ್ಟಿದ್ದಾನೆ. ಆದುದರಿಂದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ಆತನನ್ನು ಆರಾಧನೆ ಮಾಡುತ್ತಿರುವ ಪ್ರತಿಯೊಬ್ಬ ದೇವರ ಮಗನು ದೇವರ ಮಗಳು ಪವಿತ್ರಾತ್ಮನ ಬಲವನ್ನ ಹೊಂದಿದವರು ಮತ್ತು ಪವಿತ್ರಾತ್ಮ ದೇವರ ಹೃದಯದಲ್ಲಿ ನೆಲೆಗೊಂಡು ಪ್ರತಿನಿತ್ಯವೂ ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನ ನಡೆಸುತ್ತಾ ದೇವರನ್ನ ಘನಪಡಿಸುತ್ತಾ ದೇವರಿಗೆ ಮಹಿಮೆಯನ್ನ ತರುವಂತವನಾಗಿದ್ದಾನೆ. ಅಂತರ್ಯದಲ್ಲಿ ದಿನದಿನವೂ ನಮ್ಮನ್ನ ಹೊಸಬರನ್ನಾಗಿ ಮಾಡುತ್ತಾ ಯೇಸು ಕ್ರಿಸ್ತನ ಕೃಪೆಯಿಂದ ಪರಿಶುದ್ಧಾತ್ಮನ ಬಲದಿಂದ ಪರಲೋಕ ರಾಜ್ಯಕ್ಕೆ ಬೇಕಾದಂತ ಯೋಗ್ಯತೆಯನ್ನ ಅರ್ಹತೆಯನ್ನು ಪರಿಪೂರ್ಣವಾದ ಜೀವಿತವನ್ನ ನಮಗೆ ಒದಗಿಸಿಕೊಡುವಂತವನಾಗಿದ್ದಾನೆ. ಕೊನೆ ಕಾಲದಲ್ಲಿ ಬದುಕುತ್ತಿರುವಂತಹ ದೇವರ ಮಕ್ಕಳಾದ ನಾವು ಆ ಕ್ರಿಸ್ತನ ಪರಿಶುದ್ಧತೆಯ ಪರಿಪೂರ್ಣತೆಯಲ್ಲಿ ಪಾಲ್ಗೊಳ್ಳಬೇಕಾದ್ರೆ ದಿನನಿತ್ಯವೂ ನಮ್ಮ ಜೀವಿತದಲ್ಲಿ ನಾವು ಇತರರ ಜೊತೆಯಲ್ಲಿ ಸಂಬಂಧದಲ್ಲಿ ಇರುವಾಗ ಇತರರ ಸಂಪರ್ಕದಲ್ಲಿ ಇರುವಾಗ ಕ್ರಿಸ್ತನನ್ನ ಪ್ರಚುರಪಡಿಸಬೇಕಾದದ್ದು ಕ್ರಿಸ್ತನ ನಿಯಮವನ್ನ ಅನುಸರಿಸಿ ನಡೆದು ಇತರರನ್ನ ಪ್ರೀತಿಸಿ ನಮ್ಮಂತೆ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವನನ್ನು ನಮಗೆ ಸಿಕ್ಕಿರುವಂತಹ ದೇವರ ಕೃಪೆಯಿಂದ ತುಂಬಿಸಬೇಕೆಂದು ದೇವರು ಇಚ್ಛಿಸುವಂತವರಾಗಿದ್ದಾರೆ. ಅದಕ್ಕಾಗಿಯೇ ಕ್ರಿಸ್ತನಲ್ಲಿ ನಮಗೆ ಒದಗಿ ಬಂದಂತ ಆತನ ಕೃಪೆಯ ವರದಾನಗಳು ನಮ್ಮ ಮುಖಾಂತರವಾಗಿ ಈ ಭೂಮಿ ಮೇಲೆ ನಮ್ಮಂತೆ ಇರುವಂತ ಇತರರಿಗೂ ಫಲಿಸುವಂತೆ ದೇವರು ನಮ್ಮಲ್ಲಿ ಕಾರ್ಯ ಮಾಡುವಂತವನಾಗಿದ್ದಾನೆ ಮತ್ತು ನಮ್ಮನ್ನು ಉಪಯೋಗಿಸುವಂತವನಾಗಿದ್ದಾನೆ. ದೇವರು ನಮ್ಮಲ್ಲಿ ಕಾರ್ಯ ಮಾಡಬೇಕಾದ್ರೆ ದೇವರ ಆತ್ಮನು ನಮ್ಮಲ್ಲಿ ನೆಲೆಗೊಂಡಿರಬೇಕು. ದೇವರ ಪರಿಶುದ್ಧಾತ್ಮನು ನಮ್ಮಲ್ಲಿ ನೆಲೆಗೊಂಡಿದ್ದರೆ ಮಾತ್ರ ಕ್ರಿಸ್ತನ ಮಾತುಗಳು ನಮ್ಮನ್ನ ಎಚ್ಚರಪಡಿಸ್ತವೆ. ಕ್ರಿಸ್ತನ ಮಾತುಗಳು ನಮಗೆ ಆಯುಧಗಳಾಗ್ತವೆ. ಕ್ರಿಸ್ತನ ಮಾತುಗಳು ನಮ್ಮನ್ನ ಉಪಯೋಗಿಸ್ತವೆ. ಕ್ರಿಸ್ತನ ಮಾತುಗಳು ನಮ್ಮಲ್ಲಿ ಕಾರ್ಯ ಸಾಧಿಸ್ತವೆ. ಕ್ರಿಸ್ತನ ಮಾತುಗಳಂತೆ ನಾವು ನಡ್ಕೊಳ್ತೇವೆ ಮತ್ತು ಹಗಲು ರಾತ್ರಿ ಕ್ರಿಸ್ತನ ಮಾತುಗಳನ್ನ ಧ್ಯಾನದಲ್ಲಿ ಇಟ್ಟುಕೊಂಡವರಾಗಿ ಕ್ರಿಸ್ತನಂತೆ ಈ ಭೂಮಿ ಮೇಲೆ ದೇವರ ಮಹಿಮೆಗಾಗಿ ಜೀವಿಸುವಂತಹ ಹೆಜ್ಜೆಯನ್ನ ನಾವು ಇಡುವಂತವರಾಗ್ತೇವೆ. ಆ ಹೆಜ್ಜೆಯಲ್ಲಿ ದೇವರು ಅನೇಕ ವಿಷಯಗಳನ್ನ ನಮಗೆ ತನ್ನ ಆತ್ಮನ ಮುಖಾಂತರವಾಗಿ ತಿಳಿಸುವಂತಾಗಿದ್ದಾರೆ. ಅದರಲ್ಲಿ ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ. ದೇವರ ಆತ್ಮನನ್ನ ದೇವರು ನಮ್ಮಲ್ಲಿ ನೆಲೆಗೊಳಿಸಿದ್ದಾನೆ, ದೇವರ ಆತ್ಮನು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಎಂಬುದಾಗಿ ನಮ್ಮ ಗಮನಕ್ಕೆ ಬರುವುದಾದರೆ, ಅದನ್ನ ನಾವು ಗಮನಿಸಿರುವುದಾದ್ರೆ ಅದು ನಮ್ಮಲ್ಲಿರುವಂತಹ ಗುಣಗಳಿಂದ ದೇವರು ಪರಿಶುದ್ಧಾತ್ಮನ ಫಲವನ್ನ ನಮಗೆ ಕೊಟ್ಟಿದ್ದಾನೆ. ಅದನ್ನ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ 5ನೇ ಅಧ್ಯಾಯ 22ನೇ ವಚನದಲ್ಲಿ ನಮಗೆ ತಿಳಿಸ್ತಾರೆ. ಆದರೆ ಪವಿತ್ರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮೆ, ಧಮೆ ಇಂಥವುಗಳೇ. ಪವಿತ್ರಾತ್ಮನ ಫಲಗಳಲ್ಲಿ ಒಂದಾದಂತ ಶಾಂತಿ, ತಾಳ್ಮೆ, ಇವುಗಳು ದೀರ್ಘ ಶಾಂತಿ ಎಂಬುದಾಗಿ ಹೇಳುವಾಗ ತಾಳ್ಮೆಯಿಂದ ಇರ್ತಕ್ಕಂಥ ದೀರ್ಘ ಶಾಂತಿಯಿಂದ ತಾಳ್ಮೆಯಿಂದ ಇರುವಂತ ಉತ್ತಮವಾದಂತ ಗುಣ ನಮ್ಮಲ್ಲಿ ಇದ್ದರೆ ಪವಿತ್ರಾತ್ಮನು ನಮ್ಮಲ್ಲಿ ಇದ್ದಾನೆ ಎಂಬುದಾಗಿ ಅರ್ಥ. ದುಡುಕುವವರಾಗಿ ಪ್ರತಿ ವಿಷಯದಲ್ಲಿ ದುಡುಕಿನ ಕಾರ್ಯಗಳನ್ನ ಮಾಡುವವರಾಗಿ ದುಡುಕಿ ನಮ್ಮ ಮಾತುಗಳನ್ನು, ನಮ್ಮ ಆಲೋಚನೆಗಳನ್ನು, ನಮ್ಮ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದಾದರೆ ಪವಿತ್ರಾತ್ಮನ ಕಾರ್ಯಗಳು ನಮ್ಮಲ್ಲಿ ನಿಂತು ಹೋಗಿವೆ ಎಂಬುದಾಗಿ. ಆದುದರಿಂದ ಪ್ರತಿಯೊಂದು ಕಾರ್ಯಗಳನ್ನ ನಾವು ಮಾಡುವಾಗ ಕರ್ತನ ಆತ್ಮನಿಂದ ನಡೆಸಲ್ಪಟ್ಟವರಾಗಿ ಮಾಡುವುದಾದ್ರೆ
ನಾವು ದೀರ್ಘ ಶಾಂತಿಯಿಂದ ಯೋಚಿಸಿ ನಂತರ ತೀರ್ಮಾನಗಳನ್ನ ತೆಗೆದುಕೊಳ್ತೇವೆ. ಪ್ರತಿಯೊಂದು ವಿಷಯದಲ್ಲಿ ತಾಳ್ಮೆಯನ್ನ ತೋರಿಸುತ್ತೇವೆ. ಕಷ್ಟಗಳು, ಸಂಕಟಗಳು, ಸಮಸ್ಯೆಗಳು ಬಂದಾಗ ತಾಳ್ಮೆಯಿಂದ ಸಹಿಸಿಕೊಳ್ಳುತ್ತೇವೆ. ಇತರರ ಜೊತೆ ಬೆರೆತು ಕೆಲಸ ಮಾಡುವಾಗ ಎಲ್ಲಾ ವಿಷಯಗಳಲ್ಲಿ ಸಹಿಸಿಕೊಂಡು ತಾಳ್ಮೆಯಿಂದ ಬದುಕುತ್ತೇವೆ, ತಾಳ್ಮೆಯನ್ನ ತೋರಿಸುತ್ತೇವೆ. ಇದು ದೇವರಲ್ಲಿರುವಂತ ಅತ್ಯುನ್ನತವಾದಂತ ಸ್ವಭಾವ. ಇದರ ಮುಖಾಂತರವಾಗಿ ದೇವರು ನಮ್ಮನ್ನ ಸಹಿಸಿಕೊಂಡ ಹಾಗೆ ಈ ಭೂಮಿ ಮೇಲೆ ನಾವು ಸಹ ಇತರರನ್ನ ಸಹಿಸಿಕೊಂಡು ಇತರರಲ್ಲಿ ದೇವರ ಪ್ರಭಾವದ ಪ್ರಕಾಶವು ನಮ್ಮ ಮುಖಾಂತರವಾಗಿ ಪ್ರಚುರವಾಗುವುದಕ್ಕೋಸ್ಕರ ಇತರರ ಜೀವಿತದಲ್ಲಿ ನಮ್ಮಿಂದ ದೇವರನ್ನ ಅರಿಯುವಂತ ಅವಕಾಶಗಳು ಒದಗಿಸಲ್ಪಡುವಾಗ ಅವಕಾಶಗಳು ಅವರ ಜೀವಿತದಲ್ಲಿ ಕಾರ್ಯ ಮಾಡುವ ತನಕ ನಾವು ಸಹಿಸಿಕೊಂಡು ಮುಂದೆ ಸಾಗುವಂತ ಉನ್ನತವಾದಂತ ಪ್ರಕ್ರಿಯೆಯಾಗಿದೆ. ಇದು ಕ್ರಿಸ್ತನ ಆತ್ಮನಿಂದ ನಡೆಸಲ್ಪಡುವಂತ ದೇವರ ಮಗನ ಮಗಳ ಜೀವಿತದಲ್ಲಿ ಕಂಡು ಬರುವಂತದ್ದಾಗಿದೆ. ಅದಕ್ಕಾಗಿಯೇ ಕ್ರಿಸ್ತನು ತನ್ನ ಶಿಷ್ಯರಲ್ಲಿ ಒಬ್ಬರು, ದೇವರೇ, ಕ್ರಿಸ್ತನೇ, ಗುರುವೇ, ಒಬ್ಬನು ಎಷ್ಟು ಸಾರಿ ತಪ್ಪು ಮಾಡಿದರೆ ಅವನನ್ನು ಕ್ಷಮಿಸಬೇಕು ಎಂಬುದಾಗಿ ಕೇಳುವಾಗ ದೇವರು 70 ಸಾರಿ ಎಂಬುದಾಗಿ ಹೇಳ್ತಾರೆ. ಅಂದರೆ ದೀರ್ಘ ಶಾಂತಿಯಿಂದ ಎಲ್ಲಾ ತಪ್ಪುಗಳನ್ನ ಕ್ಷಮಿಸುತ್ತಾ ದೇವರ ನಿಜ ಗುಣ ಸ್ವಭಾವವನ್ನ ಪ್ರಚುರಪಡಿಸಬೇಕೆಂಬುದಾಗಿ ದೇವರು ಬಯಸುವಂತವನಾಗಿದ್ದಾನೆ ಮತ್ತು ಅದನ್ನ ತಿಳಿಸಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ, ಪಾಪದಿಂದ ತುಂಬಿರುವಂತ ಈ ಜಗತ್ತಿನಲ್ಲಿ ನಾವು ಎದುರು ನೋಡಬೇಕಾದದ್ದು ಮತ್ತೇನು ಇಲ್ಲ, ಪಾಪದ ಕೃತ್ಯಗಳೇ, ದೋಷದ ಕಾರ್ಯಗಳೇ. ಆದುದರಿಂದಲೇ ಲೋಕದಲ್ಲಿ ಬದುಕುತ್ತಿರುವಂತ ಇತರ ಎಲ್ಲಾ ಜನರು ತಪ್ಪುಗಳನ್ನೇ ಮಾಡುತ್ತಾ ದೋಷದಿಂದಲೇ ತುಂಬಿದವರಾಗಿ ಎಲ್ಲಾ ಕ್ಷಣವೂ ಎಲ್ಲಾ ಸಮಯದಲ್ಲಿಯೂ ದೋಷಭರಿತರಾಗಿ ಜೀವಿಸುತ್ತಾ ಇರುವಂತವರಾಗಿದ್ದಾರೆ. ನಮ್ಮ ಜೊತೆಯಲ್ಲಿ, ಅವರ ಜೊತೆಯಲ್ಲಿ ನಾವು ಕೆಲಸ ಮಾಡುವಾಗ, ಜೀವಿಸುವಾಗ ಪ್ರತಿಯೊಂದು ಸ್ಥಳದಲ್ಲಿಯೂ ದೋಷವು ನಮಗೆ ಕಂಡು ಬರುತ್ತದೆ. ಯಾಕಂತಂದ್ರೆ ಪಾಪವು ಒಂದು ದೋಷ ಎಂಬುದಾಗಿ ದೇವರ ಮಕ್ಕಳಿಗೆ ಮಾತ್ರ ಗೋಚರವಾಗ್ತದೆ. ದೇವರ ಆತ್ಮನಿಂದ ನಡೆಸಲ್ಪಡುವಂತ ಜನರಿಗೆ ಮಾತ್ರ ಗೋಚರವಾಗ್ತದೆ. ಈ ಲೋಕದ ಜನರಿಗೆ ಪಾಪವು ಪಾಪವೇ ಅಲ್ಲ. ಪಾಪ ಮಾಡುವುದೇ ಪುಣ್ಯದ ಕೆಲಸ. ಪಾಪ ಮಾಡುವುದಕ್ಕಾಗಿಯೇ ಅವರು ಜೀವಿಸುವಂತವರಾಗಿದ್ದಾರೆ. ಯಾಕಂತಂದ್ರೆ ಅವರು ಸಂಪೂರ್ಣವಾಗಿ ಪಾಪದ ಒಡೆಯನಾದಂತ ಸೈತಾನನಿಗೆ ದಾಸರಾಗಿದ್ದಾರೆ. ಸೈತಾನನು ಅವರನ್ನ ತನ್ನ ಗುಲಾಮರನ್ನಾಗಿ ಮಾಡಿಕೊಳ್ಳುವುದರಿಂದ ಅವರು ಮಾಡುವಂತ ಪ್ರತಿಯೊಂದು ಕಾರ್ಯಗಳು ಪಾಪದ ಕಾರ್ಯಗಳೇ ಆಗಿವೆ. ಹೀಗಿರುವುದರಿಂದ ಅವರು ಎಲ್ಲಾ ಸಮಯದಲ್ಲೂ ದೋಷಪೂರಿತರಾಗಿ ಬದುಕುತ್ತಾರೆ ಹೊರತು ದೋಷರಹಿತರಾಗಿ ಬದುಕೋದಕ್ಕೆ ಸಾಧ್ಯವಿಲ್ಲ. ಇಂಥವರನ್ನ ನಾವು ನೋಡುವಾಗ ಅವರಲ್ಲಿರ್ತಕ್ಕಂಥ ದೋಷವು ನಮಗೆ ಗೋಚರವಾಗ್ತದೆ ಮತ್ತು ಅಂತ ದೋಷದಿಂದ ಅವರನ್ನ ಬಿಡುಗಡೆ ಮಾಡುವಂತ ಕೃಪೆ ನಮಗೆ ಕೊಡಲ್ಪಡುತ್ತೆ. ಆ ದೋಷವು ನಮಗೆ ಮಾತ್ರ ಗೋಚರವಾಗುವುದರಿಂದ ಆ ದೋಷದಿಂದ ಅವರನ್ನ ಬಿಡುಗಡೆ ಮಾಡುವಂತ ಭಾರವನ್ನ ನಾವು ಹೊತ್ತುಕೊಂಡಿದ್ದೇವೆ. ಆ ಭಾರವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಭೂಮಿ ಮೇಲೆ ಎಲ್ಲರೂ ಬದುಕುತ್ತಾರೆ. ಈ ಲೋಕದಲ್ಲಿ ಸಿಗುವಂತ ಎಲ್ಲ ಸುಖ ದೇವರ ಮಕ್ಕಳಾದಂತ ನಾವು ಬದುಕುತ್ತೇವೆ ಕ್ರಿಸ್ತನ ನಾಮದ ಘನತೆಗಾಗಿ. ನಾವು ಬದುಕುತ್ತಾ ಜೀವಿಸುತ್ತಿರುವುದು ದೇವರನ್ನ ಘನಪಡಿಸುವುದಕ್ಕಾಗಿ, ದೇವರನ್ನ ಮಹಿಮೆಪಡಿಸುವುದಕ್ಕಾಗಿ ಮತ್ತು ನಿತ್ಯ ಜೀವಕ್ಕಾಗಿ. ಇತರರು ಪಾಪದಲ್ಲಿ ಸಿಕ್ಕಿಕೊಂಡಿರುವಾಗ ಅದನ್ನ ಗಮನಿಸಿ ಸುಮಗಾದರೆ ಅವರು ಮಾಡುವಂತ ಪಾಪದಲ್ಲಿ ನಾವು ಸಹ ಪಾಲುಗಾರರಾಗ್ತೇವೆ. ಆಗ ನಾವು ಕೂಡ ದೋಷಿಗಳಾಗ್ತೇವೆ. ಆದುದರಿಂದಲೇ ಕ್ರಿಸ್ತನ ಅನುಯಾಯಿಗಳು, ದೇವರ ಮಕ್ಕಳು ಪಾಪಕ್ಕೆ ವಿರುದ್ಧವಾಗಿ ಜೀವಿಸುವುದು ಮಾತ್ರವಲ್ಲದೆ ಪಾಪವನ್ನ ಕಂಡಾಗ ಆ ದೋಷವನ್ನ ತೆಗೆದು ಹಾಕುವಂತ ಪ್ರಯತ್ನವನ್ನ ಮಾಡಬೇಕಾಗ್ತದೆ. ಅಂದರೆ ತಪ್ಪು ಒಪ್ಪುಗಳನ್ನ ಅರಿಯುವ ಹಾಗೆ ಅವರಿಗೆ ತಿಳಿಸಬೇಕಾಗ್ತದೆ. ಅವ್ರ ಜೊತೆಗೆ ಮಾತನಾಡಬೇಕು. ನಾವು ಮಾತಾಡುವಾಗ ನಮ್ಮ ಸ್ವಂತ ಪ್ರಯತ್ನವನ್ನ ಉಪಯೋಗಿಸಿ ಮಾತಾಡಿದರೆ
ಅದು ಅವ್ರಿಗೆ ಅರ್ಥ ಆಗುತ್ತೆ. ನಾವು ಮಾತಾಡುವಾಗ ದೇವರ ವಾಕ್ಯವೆಂಬ ಕತ್ತಿಯನ್ನು ಉಪಯೋಗಿಸಿ ಅವರ ಜೊತೆಯಲ್ಲಿ ಮಾತಾಡಿದರೆ ಅವರ ಹೃದಯದಲ್ಲಿ ದೇವರ ವಾಕ್ಯವು ಕಾರ್ಯ ಮಾಡುವಂತಾಗುತ್ತದೆ. ದೇವರ ಆತ್ಮನು ಅವರಿಗೆ ಸ್ಪಂದಿಸುವಂತ ಮತ್ತು ಅವರಲ್ಲಿರುವಂತಹ ದೋಷವು ಅವರ ಕಣ್ಣಿಗೆ ಕಂಡು ಬರ್ತದೆ. ಅವರು ಗ್ರಹಿಸಿಕೊಳ್ತಾರೆ. ಆ ನಂತರ ಪವಿತ್ರಾತ್ಮ ದೇವರು ಅವರ ಪಾಪಗಳನ್ನ ಅವರಿಗೆ ಅರಿವುಂಟು ಮಾಡಿಕೊಟ್ಟಾಗ ಅವರು ಪಶ್ಚಾತ್ತಾಪ ಪಡ್ತಾರೆ. ದೇವರ ವಾಕ್ಯದ ಬಲದಿಂದ ಅವರು ನಡೆಸಲ್ಪಡ್ತಾರೆ. ದೇವರ ವಾಕ್ಯವು ಅವರ ಹೃದಯಗಳನ್ನ ಕರಗಿಸಿ ನೀರನ್ನಾಗಿ ಮಾಡುವಂತದ್ದಾಗಿದೆ. ಕಲ್ಲಾದ ಹೃದಯಗಳನ್ನ ಕರಗಿಸಿ ಮೃದುಗೊಳಿಸಿ ದೇವರ ಮಾತುಗಳು ಅವರ ಹೃದಯದಲ್ಲಿ ನೆನಪಿನಲ್ಲಿ ಉಳಿಯುವ ಹಾಗೆ ಕಾರ್ಯ ಮಾಡುವಂತದ್ದಾಗಿದೆ. ಒಂದು ಸಾರಿ ದೇವರ ವಾಕ್ಯವನ್ನ ನಾವು ಉಪಯೋಗಿಸುವುದಾದ್ರೆ ಅವರ ಜೀವಿತದಲ್ಲಿ ಯಾರು ದೇವರ ವಾಕ್ಯವನ್ನ ಕೇಳ್ತಾರೋ ಅವರ ಜೀವಿತದಲ್ಲಿ ನಿರಂತರವೂ ಅದು ಬಿತ್ತಲ್ಪಟ್ಟ ಬೀಜವಾಗಿ ಎಲ್ಲಾ ಸಮಯದಲ್ಲಿಯೂ ಅದು ಮೊಳೆತು ಫಲ ಕೊಡುವುದಕ್ಕಾಗಿ ದೇವರ ಆತ್ಮನು ಕಾರ್ಯ ಮಾಡುವುದಾಗಿದ್ದಾರೆ. ಅದಕ್ಕಾಗಿಯೇ ದೇವರ ವಾಕ್ಯದಲ್ಲಿ ಯಾಕೋಬನು ಗಲಾತ್ಯದವರಿಗೆ ಬರೆದಂತಹ ಪತ್ರಿಕೆಯಲ್ಲಿ ಪೌಲನು ಈ ಮಾತುಗಳನ್ನ ತಿಳಿಸ್ತಾನೆ. ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ. ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿ. ದೋಷದಲ್ಲಿ ಸಿಕ್ಕಿರುವಂತಹ ವ್ಯಕ್ತಿಗಳನ್ನ ತಿದ್ದಿ ಸರಿ ಮಾಡಬೇಕಾದ್ರೆ ನಾವು ಅನುಸರಿಸುವಂತಹ ವಿಧಾನಗಳು ಕೂಡ ಬಹಳ ಪ್ರಾಮುಖ್ಯ. ಇಲ್ಲಿ ಎರಡನೆಯ ಮಾತುಗಳನ್ನ ಹೇಳ್ತಾನೆ, ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿದ್ರಿ, ನೀವಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿ. ಅನೇಕ ಸಾರಿ ನಾವು ಉತ್ತಮವಾದಂತ ಗುಣ ಸ್ವಭಾವಗಳನ್ನ ಹೊಂದುವವರಾಗಿ ಬದುಕುವಾಗ ಯಾರಾದರೂ ತಪ್ಪನ್ನು ಮಾಡಿದರೆ ನಮಗೆ ಕೋಪ ಬರುವುದುಂಟು. ಆ ಕೋಪವನ್ನ ಆ ಕ್ಷಣದಲ್ಲಿ ನಾವು ತೋರಿಸುವಾಗ ಇಲ್ಲಿ ದುಷ್ಪ್ರೇರಣೆಗೆ ಒಳಗಾಗುವಂತ ಕಾರ್ಯಗಳು ಎಂಬುದಾಗಿ ಪೌಲನು ತಿಳಿಸುವಂತಾಗಿದ್ದಾರೆ. ಇನ್ನೊಬ್ಬರನ್ನ ತಿದ್ದಿ ಸರಿಪಡಿಸುವಂತಹ ಸಮಯದಲ್ಲಿ, ಇನ್ನೊಬ್ಬರ ದೋಷಗಳನ್ನ ತಿದ್ದುವಂತಹ ಸಮಯದಲ್ಲಿ ನಮ್ಮನ್ನ ದೋಷಕ್ಕೆ ಸಿಕ್ಕಿಸುವಂತಹ ಪ್ರಯತ್ನವನ್ನು ಸೈತಾನನು ಮಾಡುವಂತವನಾಗಿದ್ದಾನೆ. ಆದುದರಿಂದ ದೇವರ ಮಕ್ಕಳಾದಂತ ನಾವು ಎಚ್ಚರವಾಗಿದ್ದು ಮೊದಲು ನಮ್ಮ ವಿಷಯದಲ್ಲಿ ನಮ್ಮನ್ನ ಗಮನಕ್ಕೆ ತೆಗೆದುಕೊಂಡು ನಾವು ದೇವರ ಆತ್ಮನಿಂದ ನಡೆಸಲ್ಪಡುವುದಕ್ಕಾಗಿ, ದೇವರ ಆತ್ಮನ ಬಲವನ್ನು ಹೊಂದುವುದಕ್ಕಾಗಿ ಸಹಾಯಕ್ಕಾಗಿ ಪ್ರಾರ್ಥಿಸಿ ಇತರರ ದೋಷಗಳನ್ನ ತಿದ್ದುವಂತ ಪ್ರಯತ್ನವನ್ನ ಮಾಡಬೇಕಾಗ್ತದೆ. ದೇವರ ಆತ್ಮನು ನಮ್ಮಲ್ಲಿ ನೆಲೆಗೊಂಡು ತಾನು ಕಾರ್ಯ ಮಾಡುವಾಗ ಆ ದೇವರ ಆತ್ಮನ ನಿಜ ಸ್ವಭಾವವಾದಂತ ದೀರ್ಘ ಶಾಂತಿ ನಮ್ಮಲ್ಲಿ ತುಂಬಿಕೊಳ್ತದೆ. ಅಂತಹ ಸಮಯದಲ್ಲಿ ನಾವು ಇತರರನ್ನ ತಿದ್ದುವಂತ ಪ್ರಯತ್ನ ಮಾಡುವಾಗ ಅವರ ದೋಷಗಳು ಎಷ್ಟೇ ಇದ್ರೂ ನಮಗೆ ಕೋಪವನ್ನ ಉಂಟು ಮಾಡುತ್ತೆ. ಅನೇಕರು ದೇವರ ವಾಕ್ಯವನ್ನ ಹೇಳುವಾಗ ಇತರರನ್ನ ಪ್ರೀತಿಸುತ್ತೇವೆ, ದೇವರ ಕಡೆಗೆ ನಡೆಸುತ್ತೇವೆ, ಅವರನ್ನ ದೇವರ ರಾಜ್ಯಕ್ಕೆ ಸಿದ್ಧಪಡಿಸ್ತೇವೆ, ದೇವರ ಬಳಿಗೆ ಕರ್ಕೊಂಡು ಬರ್ತೇವೆ ಎಂಬುದಾಗಿ ಪ್ರಯತ್ನದಲ್ಲಿ ಮುಂದೆ ಹೋಗುವಾಗ ಅವಸರದಿಂದ ತಾವೇನು ಮಾಡ್ತಿದ್ದೇವೆ ಅಂತಕ್ಕಂಥ ಅರಿವಿಲ್ಲದೆ ಅವರನ್ನ ಬಹಳ ತೀಕ್ಷ್ಣವಾಗಿ ಅವರ ತಪ್ಪುಗಳನ್ನ ಎತ್ತಿ ಹೇಳುವುದಕ್ಕಾಗಿ ಕೋಪವನ್ನ ಉಪಯೋಗಿಸ್ತಾರೆ. ಇಂತಹ ಸಮಯದಲ್ಲಿ ಅವರು ದುಷ್ಪ್ರೇರಣೆಗೆ ಒಳಗಾಗಿ ಒಂದು ಆತ್ಮವನ್ನ ಗೆಲ್ಲುವುದಕ್ಕೆ ಬದಲಾಗಿ ಒಂದು ಆತ್ಮವನ್ನ ಶಾಶ್ವತವಾಗಿ ಕಳೆದುಕೊಳ್ಳುತ್ತಾರೆ. ದೇವರ ಆತ್ಮನಿಂದ ನಡೆಸಲ್ಪಡುವಾಗ ಅವರು ತಪ್ಪು ದೋಷಗಳನ್ನ ಎತ್ತಿ ಆಡದೆ ಕರ್ತನ ಪ್ರೀತಿಯನ್ನ ಅವರಿಗೆ ತಿಳಿಸಬೇಕಾಗುತ್ತೆ. ಕರ್ತನ ಪ್ರೀತಿಯನ್ನ ಅವರಿಗೆ ತಿಳಿಸುತ್ತಾ ಹೋಗುವಾಗ ಅವರಲ್ಲಿರುವಂತಹ ತಪ್ಪುಗಳು ಅವರಿಗೆ ಅರ್ಥವಾಗುವಂತೆ ಕಾರಣ. ನಾವೇ ಅವರ ತಪ್ಪುಗಳನ್ನ ಪ್ರಥಮ ಬಾರಿಗೆ ನೀನು ಹೀಗೆ ಮಾಡುತ್ತಿದ್ದೀಯಾ, ಇದು ತಪ್ಪು, ಇದು ಸರಿಯಲ್ಲ ಎಂಬುದಾಗಿ ನಮ್ಮ ಸ್ವಂತ ಪ್ರಯತ್ನವನ್ನ ಮಾಡುವಾಗ ಅದು ನಮ್ಮ ಮೇಲಿರ್ತಕ್ಕಂಥ ಘನತೆ, ಗೌರವವನ್ನು, ಪ್ರೀತಿಯನ್ನು ಅದು ಅವರು ಕಳೆದುಕೊಳ್ಳುವ ಹಾಗೆ ಸೈತಾನನು ಮಾಡುವಂತವನಾಗಿದ್ದಾನೆ.
ಮತ್ತು ನಮ್ಮ ಬಗ್ಗೆ ಅವರಿಗೆ ದುರಾಭಿಪ್ರಾಯಗಳು ಉಂಟಾಗಿ ನಮ್ಮನ್ನ ಪ್ರೀತಿಸುವ ಬದಲಾಗಿ ನಮ್ಮನ್ನ ದ್ವೇಷಿಸುವುದಕ್ಕೆ ಪ್ರಾರಂಭಿಸ್ತಾರೆ. ಹೀಗಾಗಿ ನಮ್ಮ ಯಾವುದೇ ಮಾತುಗಳಿಗೂ ಅಲ್ಲಿ ಬೆಲೆ ಇರುವುದಿಲ್ಲ ಮತ್ತು ನಮ್ಮ ಯಾವುದೇ ಮಾತಿಗೂ ಅವರು ಗಮನ ಕೊಡುವುದಿಲ್ಲ. ಬದಲಾಗಿ ನಮ್ಮ ಮಾತುಗಳನ್ನ ತುಚ್ಛೀಕರಿಸ್ತಾರೆ, ತಿರಸ್ಕರಿಸ್ತಾರೆ. ಇನ್ನಷ್ಟು ನಮ್ಮ ಎದುರುಗಡೆ ಅಂತ ಪಾಪದ ಕಾರ್ಯಗಳನ್ನ ಮಾಡಿ ನಮ್ಮನ್ನ ಸಿಟಿಗಿಬಿಸುವಂತ ಕಾರ್ಯ ಮಾಡ್ತಾರೆ. ಇದರಿಂದ ಇನ್ನಷ್ಟು ಕ್ರೂರವಾದಂತ ದೋಷಕ್ಕೆ ಅವರನ್ನ ನಾವು ಒಳಪಡಿಸ್ತೇವೆ. ದೇವರ ಮಕ್ಕಳಾದಂತ ನಾವು ದೇವರ ಆತ್ಮನಿಂದ ನಡೆಸಲ್ಪಡಬೇಕು. ಈ ಭೂಮಿ ಮೇಲೆ ನಮಗೆ ಅವಕಾಶ ಇಲ್ಲ. ಆದುದರಿಂದ ಇದು ಬಂಗಾರದ ಸಮಯ, ಅಮೂಲ್ಯವಾದಂತ ಸಮಯ, ಉನ್ನತವಾದಂತ ಸಮಯ. ಈ ಸಮಯವನ್ನ ಬಹಳ ಜಾಗರೂಕತೆಯಿಂದ ಒಂದು ಆತ್ಮದ ರಕ್ಷಣೆಗಾಗಿ ನಾವು ಉಪಯೋಗಿಸಲ್ಪಡುವಾಗ ಎಚ್ಚರಿಕೆಯಿಂದ ದೇವರ ಆತ್ಮನ ಮುಖಾಂತರವಾಗಿ ಕಾರ್ಯ ಮಾಡಬೇಕು. ಇವತ್ತು ಧರ್ಮಗಳ ಮಧ್ಯದಲ್ಲಿ ಈ ಒಂದು ಹೋರಾಟ ನಡೆಯುತ್ತಿರುವಾಗ ದೇವರ ಧರ್ಮವನ್ನ ಅರಿಯದೇ ಇರ್ತಕ್ಕಂಥ ಇತರ ಜನಾಂಗಗಳ ಹೃದಯದಲ್ಲಿ ಬಿತ್ತಬೇಕಾದ್ರೆ ಬಹಳ ತಾಳ್ಮೆಯಿಂದ ದೇವರ ಮಕ್ಕಳು ದೇವರ ಕೆಲಸವನ್ನ ನಡೆಸಬೇಕಾಗ್ತದೆ. ತಾಳ್ಮೆ, ದೀರ್ಘಶಾಂತಿ ಬಹಳ ಫಲವನ್ನು ಶಾಂತರು ಧನ್ಯರು ಎಂಬುದಾಗಿ ಮಾತಾಡಬಾರದಂತ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಕ್ರಿಸ್ತನು ನಮಗೆ ತಿಳಿಸಿದ್ದಾನೆ. ನಾವೆಲ್ಲೇ ಇರಲಿ, ಯಾವುದೇ ಸಮಯದಲ್ಲಿ ಶಾಂತಿ ಅನ್ನೋದು ನಮ್ಮ ಹೃದಯವನ್ನ ಆಳಬೇಕಾಗ, ನಮಗೆ ವಿರುದ್ಧವಾಗಿ ಕೆಟ್ಟತನಗಳು ನಡೆಯುವಾಗ, ನಮಗೆ ಹಿಂಸೆಗಳು, ಸಂಕಟಗಳು, ನಾವು ಮಾಡದಂತ ತಪ್ಪಿಗೆ ಒದಗಿ ಬರುವಾಗ ನಾವು ಈ ಭೂಮಿ ಮೇಲೆ ಕ್ರಿಸ್ತನ ನಿಮಿತ್ತ ದೀರ್ಘ ಶಾಂತಿಯನ್ನ ಹೊಂದಬೇಕಾಗಿದೆ ಮತ್ತು ದೀರ್ಘ ಶಾಂತಿಯಿಂದ ನಡೆದುಕೊಳ್ಳಬೇಕಾಗಿದೆ ಮತ್ತು ದೀರ್ಘ ಶಾಂತಿಯಿಂದ ಅವುಗಳನ್ನ ಸಹಿಸಿಕೊಳ್ಳಬೇಕಾಗಿದೆ. ಯಾಕಂತಂದ್ರೆ ಇತರರ ದೋಷಗಳ ತಿದ್ದಿ ಸರಿಪಡಿಸಬೇಕಾಗಿದೆ. ನಾವು ಕೋಪಗೊಂಡು ಒಂದು ವೇಳೆ ರಿಯಾಕ್ಟ್ ಮಾಡೋದಾದ್ರೆ ಅದು ಕ್ರಿಸ್ತನ ನಿಯಮವನ್ನ ನಮ್ಮನ್ನ ಜೀವಿತದಲ್ಲಿ ಮೀರು ಹಾಗೆ ಮಾಡುವುದಾಗಿ ಅಂತ ಅವಕಾಶಕ್ಕಾಗಿ ಸೈತಾನನು ಕಾದುಕೊಂಡಿರ್ತಾನೆ. ಹೀಗಾಗಿ ನಮ್ಮನ್ನ ನಾವು ವಂಚಿಸಿಕೊಂಡು ಕ್ರಿಸ್ತನ ಮುಂದೆ ಅಪರಾಧಿಗಳಾಗಿ ನಿಲ್ಲುವಂತ ಪ್ರಶ್ನೆಗಳು ಎದುರಾಗ. ಅದಕ್ಕಾಗಿಯೇ ದೇವರ ವಾಕ್ಯದಲ್ಲಿ ದೇವರ ಆತ್ಮನಿಂದ ಪೌಲನು ಈ ಮಾತುಗಳನ್ನು ಬರೆದಿದ್ದಾನೆ. ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂತವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿ. ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗ. ಈ ಭೂಮಿ ಮೇಲೆ ನಾವಿರುವಂತಹ ಪ್ರತಿಯೊಂದು ಹೆಜ್ಜೆಯನ್ನ ಎಚ್ಚರಿಕೆಯಿಂದಲೇ ಇಡಬೇಕ. ಕುಟುಂಬದಲ್ಲಿ ಆಗಲಿ, ಸಂಬಂಧಿಕರ ಜೊತೆಯಲ್ಲಿ ಆಗಲಿ, ಹಾಗೂ ನಮ್ಮ ನೆರೆಹೊರೆಯವರ ಜೊತೆಯಲ್ಲಾಗಲಿ ನಾವು ಇಡುವಂತ ಪ್ರತಿಯೊಂದು ಹೆಜ್ಜೆ ಎಚ್ಚರದಿಂದ ಇಡಬೇಕು. ಪ್ರತಿಯೊಂದು ಕ್ಷಣವೂ ದೇವರ ಮಹಿಮೆಗಾಗಿ ಉಪಯೋಗಿಸಲ್ಪಡುವಂತ ಕ್ರಿಯೆಗಳು, ಕಾರ್ಯಗಳು ನಮ್ಮ ಮುಖಾಂತರವಾಗಿ ನಡೆಯಬೇಕಾಗಿರುವುದರಿಂದ ನಾವು ವಿಶೇಷವಾಗಿ ನಮ್ಮ ಮೇಲೆ ನಾವು ಒಂದು ಕಣ್ಣನ್ನ ಇಟ್ಟು ನಾವು ನಡೆಯುವಂತ ಹೆಜ್ಜೆಯನ್ನ ಸರಿಯಾದಂತ ಸ್ಥಳದಲ್ಲಿ ಇಟ್ಟು ನಾವು ನಡಿಬೇಕಾದಂತ ಮಾರ್ಗವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ನಡಿಬೇಕಾದ ಮಾರ್ಗದಲ್ಲಿ ನಡೆಯಲು ಕ್ರಿಸ್ತನ ಆತ್ಮನ ಬಲವನ್ನ ಹೊಂದಿ ಮುಂದಿನ ಹೆಜ್ಜೆಯನ್ನ ಇಡಬೇಕಾಗ್ತದೆ. ಅದಕ್ಕಾಗಿ ದೀರ್ಘ ಶಾಂತಿ ಬೇಕಾಗ್ತದೆ. ದುಡುಕಿನ ಸ್ವಭಾವದವರು ಇಂತಹ ಉನ್ನತವಾದ ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯ. ಈ ಭೂಮಿ ಮೇಲೆ ಕ್ರಿಸ್ತನ ನಿಯಮವನ್ನ ಪಾಲಿಸಿದಂತ ದೇವರ ಮಕ್ಕಳು ಆದಿಯಿಂದಲೂ ಅಂತ್ಯದವರೆಗೂ ಅದೇ ನಿಯಮವನ್ನ ಪರಿಪಾಲಿಸುತ್ತಾರೆ. ಹೇಬೇಲನು ಆತನ ಮೇಲೆ ಎಷ್ಟೇ ಆಕ್ರಮಣಗಳು ನಡೆದರೂ, ಎಂಥ ದುಷ್ಪ್ರೇರಣೆಗಳು ಆತನ ಜೀವಿತದಲ್ಲಿ ನಡೆಯುತ್ತಾ ಇದ್ದರೂ ಆತನು ದೀರ್ಘ ಶಾಂತಿಯಿಂದ ಕರ್ತನ ಚಿತ್ತಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟವನಾಗಿ ಕ್ರಿಸ್ತನ ನಿಯಮವನ್ನ
ಆತನು ನೀತಿವಂತನೆಂಬುದಾಗಿ ಎಣಿಸಲ್ಪಟ್ಟನು. ದೇವರ ರಾಜ್ಯದಲ್ಲಿ, ದೇವರ ಜ್ಞಾಪಕದ ಪುಸ್ತಕದಲ್ಲಿ ನೀತಿವಂತನೆಂಬುದಾಗಿ ಬರೆಯಲ್ಪಟ್ಟಂತ ಮೊದಲನೇ ಹೆಸರು ದೇವನ. ಅಂದಿನಿಂದ ಇಂದಿನ ತನಕ ಎಷ್ಟೋ ದೇವ ಜನರ ಹೆಸರುಗಳು ಆ ಜ್ಞಾಪಕದ ಪುಸ್ತಕದಲ್ಲಿ ಬರೆಯಲ್ಪಟ್ಟು ತ್ರಾಸಾಗಿದೆ. ಯಾಕಂತಂದ್ರೆ ಅವರು ದೀರ್ಘ ಶಾಂತಿಯಿಂದ ಕ್ರಿಸ್ತನ ನಿಯಮವನ್ನ ನೆರವೇರಿಸಿ ಕ್ರಿಸ್ತನಿಗಾಗಿ ಈ ಯಾತ್ರೆಯಲ್ಲಿ ತಮ್ಮ ಜೀವಿತವನ್ನು ಸಂಪೂರ್ಣಗೊಳಿಸಿದ್ದಾರೆ. ದೇವರ ಮಕ್ಕಳಾದಂತ ನಾವು ಸಹ ದೀರ್ಘ ಶಾಂತಿಯಿಂದಲೇ ಬದುಕಿ ಈ ಭೂಮಿ ಮೇಲೆ ದೇವರ ನಿಯಮವನ್ನ ಪೂರೈಸಬೇಕಾಗಿದೆ. ಜೀವಿತದಲ್ಲಿ ಎದುರಾಗುವಂತ ಎಲ್ಲಾ ಸಮಸ್ಯೆಗಳನ್ನು ದೀರ್ಘ ಶಾಂತಿಯಿಂದಲೇ ಎದುರಿಸಬೇಕಾಗಿದೆ. ಈ ದೀರ್ಘ ಶಾಂತಿ ದೇವರ ಆತ್ಮನನ್ನ ಹೊಂದಿದ್ದರೆ ಮಾತ್ರ, ದೇವರ ಆತ್ಮನಿಂದ ನಡೆಸಲ್ಪಡ್ತಿದ್ದರೆ ಮಾತ್ರ ನಮ್ಮ ಜೀವಿತದಲ್ಲಿ ಎಲ್ಲಾ ಕ್ಷಣಗಳಲ್ಲಿಯೂ ನಮ್ಮ ಉಪಯೋಗ. ಯಾಕಂತಂದ್ರೆ ಪವಿತ್ರಾತ್ಮನು ನಮ್ಮಲ್ಲಿ ನೆಲೆಗೊಂಡಿದ್ದರೆ ಪವಿತ್ರಾತ್ಮನ ಫಲಗಳು ನಮ್ಮಲ್ಲಿ ನೆಲೆಗೊಂಡಿವೆ. ಪವಿತ್ರಾತ್ಮನ ಫಲಗಳು ನಮ್ಮಲ್ಲಿ ಇರುವಾಗ ಅದು ನಮಗೆ ನಮ್ಮ ಜೀವಿತದಲ್ಲಿ ಕಾರ್ಯ ಸಾಧಿಸುತ್ತದೆ, ನಮ್ಮನ್ನು ಉಪಯೋಗಿಸ್ತದೆ, ನಮ್ಮನ್ನು ನಡೆಸ್ತದೆ. ಹೀಗಿರುವಾಗ ಎಲ್ಲಾ ಸಮಯದಲ್ಲಿಯೂ ನಾವು ತಾಳ್ಮೆಯಿಂದ ಜೀವಿಸುತ್ತಾ ಕ್ರಿಸ್ತನನ್ನ ಮಹಿಮೆಪಡಿಸ್ತೇವೆ, ಕ್ರಿಸ್ತನನ್ನ ಘನಪಡಿಸುತ್ತೇವೆ. ಈ ಲೋಕದಲ್ಲಿ ಉಸಿರಿರುವ ತನಕ ದೀರ್ಘ ಶಾಂತಿಯು ನಮ್ಮನ್ನು ಆಳುತ್ತದೆ. ಕ್ರಿಸ್ತನ ನಿಯಮಕ್ಕೆ ನಾವು ವಿಧೇಯರಾಗುತ್ತೇವೆ. ನಮ್ಮ ಜೀವಿತದಲ್ಲಿ ಪ್ರತಿ ಕ್ಷಣವೂ ಒಂದು ಆತ್ಮವು ದೇವರ ರಾಜ್ಯಕ್ಕೆ ಸಿದ್ಧವಾಗುವಂತ ಕಾರ್ಯಗಳು, ದೇವರ ಬೆಳಕ, ದೇವರಿಗೆ ಬೇಕಾದಂತ ಸಾಕ್ಷಿ ನಾವು ಜೀವಿಸುತ್ತಾ ದೇವರನ್ನ ಮಹಿಮೆಪಡಿಸುವಂತರ ಅಂತ ಉನ್ನತವಾದಂತ ಆತ್ಮೀಯ ವರಗಳನ್ನ ದೇವರು ನಮಗೆ ಕೊಡಲು ಬಯಸುತ್ತಾರೆ ಮತ್ತು ನಮಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಗಮನಿಸಬೇಕಾಗಿದೆ, ಎಚ್ಚರಿಕೆಯಿಂದ ಉಪಯೋಗಿಸಬೇಕಾಗಿದೆ. ಒಂದು ವೇಳೆ ಅಂತಹ ವರಗಳು ನಮ್ಮಲ್ಲಿ ಇಲ್ಲದೇ ಇದ್ದರೆ ಅಂತಹ ಆತ್ಮೀಯ ವರಗಳಿಗಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಯಾಕಂತಂದ್ರೆ ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಈ ಭೂಮಿ ಮೇಲೆ ಆರಿಸಿಕೊಂಡಿದ್ದಾರೆ, ನೇಮಿಸಿದ್ದಾರೆ, ತನ್ನ ರಾಜ್ಯಕ್ಕಾಗಿ ಸಿದ್ಧಪಡಿಸುವುದಾಗಿದೆ. ಪ್ರತಿಯೊಬ್ಬ ದೇವರ ಮಗನು ಕ್ರಿಸ್ತನ ನಿಯಮವನ್ನು ಅನುಸರಿಸಿ ನಿತ್ಯ ಜೀವದಲ್ಲಿ ಸೇರಬೇಕೆಂಬುದು ದೇವರ ಉದ್ದೇಶ. ಅದಕ್ಕಾಗಿ ಕ್ರಿಸ್ತನ ಆತ್ಮನ ಮುಖಾಂತರವಾಗಿ ದಯಪಾಲಿಸಿರುವಂತ ದೀರ್ಘ ಶಾಂತಿ ಎಂಬ ಉನ್ನತವಾದ ಸ್ವಭಾವಕ್ಕಾಗಿ ಹಾತೊರೆದು ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಮತ್ತು ಈ ಭೂಮಿ ಮೇಲೆ ಬದುಕುತ್ತಿರುವ ದೇವರ ಮಕ್ಕಳು, ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿ ತನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನ ಪ್ರತಿಬಿಂಬಿಸುವುದಕ್ಕಾಗಿ, ಕ್ರಿಸ್ತನನ್ನ ಪ್ರಚುರಪಡಿಸುವುದಕ್ಕಾಗಿ, ಕ್ರಿಸ್ತನ ಸಾರೂಪ್ಯವನ್ನ ಈ ಭೂಮಿಯ ಮೇಲೆ ಹೊಂದಿಕೊಳ್ಳುವುದಕ್ಕಾಗಿ ಕ್ರಿಸ್ತನಲ್ಲಿರುವಂತಹ ಈ ದೀರ್ಘ ಶಾಂತಿಯನ್ನ ಪವಿತ್ರಾತ್ಮನ ಬಲದಿಂದ ಹೊಂದಿಕೊಳ್ಳುತ್ತದೆ. ಅದಕ್ಕಾಗಿ ಕೊನೆ ಕಾಲದಲ್ಲಿ ದೇವರು ತನ್ನ ಪವಿತ್ರಾತ್ಮನ ಮಳೆಯನ್ನು ಸುರಿಸಿ ಈ ದೀರ್ಘ ಶಾಂತಿ ಎಂಬ ಸದ್ಗುಣ ಪ್ರತಿಯೊಬ್ಬ ದೇವರ ಮಗಳ ಜೀವಿತದಲ್ಲಿ ತುಂಬಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲು ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ದೇವರ ವಾಕ್ಯವಾಗಿ ಆಶೀರ್ವಾದ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಜೊತೆಯಲ್ಲಿ ಈ ದಿನ ವಿಶೇಷವಾಗಿ ಆಕೆ ಸಹೋದರಿ ಆನಿಯವರಿದ್ದಾರೆ. ನೀವು ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ದೇವರ ಮಕ್ಕಳ ಜೀವಿತದಲ್ಲಿ ಪವಿತ್ರಾತ್ಮ ದೇವರು ಕಾರ್ಯ ಮಾಡಬೇಕಾದ್ರೆ ಈ ಕೊನೆ ಕಾಲದಲ್ಲಿ ವಿಶ್ವಾಸಿಗಳು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರಾದ್ರೆ ಮಾತ್ರ ದೇವರ ರಾಜ್ಯವನ್ನ ಸಿದ್ಧಿಗೆ ತರಲು ಸಾಧ್ಯ. ಮತ್ತು ಈ ಕೊನೆ ಕಾಲದಲ್ಲಿ ಬೇಗನೆ ಗತಿಸಿ ಹೋಗುತ್ತಿರುವಂತಹ ಸಮಯಗಳು ದೇವರ ಮಹಿಮೆಗಾಗಿ ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಉಪಯೋಗಿಸಲ್ಪಡುವ ಸಾಧ್ಯ. ವ್ಯರ್ಥವಾಗಿ ಜೀವಿಸದೆ ಪ್ರತಿಯೊಬ್ಬ ವಿಶ್ವಾಸಿಗಳು, ಯೇಸು ಕ್ರಿಸ್ತನನ್ನು ನಂಬಿರುವಂತಹ ಪ್ರತಿಯೊಬ್ಬ ವಿಶ್ವಾಸಿ ಆತ್ಮಭರಿತರಾಗಿ ಜೀವಿಸಲಿಕ್ಕಾಗ ದೇವರ ಪರಿಶುದ್ಧಾತ್ಮನ ಫಲಗಳನ್ನ ಹೊಂದಿದವರಾಗಿ ಪ್ರತಿಯೊಬ್ಬ ವಿಶ್ವಾಸಿಗಳ ಜೀವಿತದಲ್ಲಿ ದೇವರಾತ್ಮನ ಫಲವಾದಂತ 9 ಫಲಗಳ ಈ ಭೂಮಿ ಮೇಲೆ ದೇವರಿಗೆ ಮಹಿಮೆ ಉಂಟಾಗುವಂತೆ ದೇವರಾತ್ಮನು ಕಾರ್ಯ ಮಾಡಲಿ, ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕು ಅಂತ. ಜೊತೆಗೆ ಕಷ್ಟದಲ್ಲಿ ಕಾಯಿಲೆಯಲ್ಲಿ ಇರ್ತಕ್ಕಂಥವ್ರನ್ನ ನೆನೆಸ್ಕೊಳ್ಳಿ, ಅನಾಥರನ್ನ ವಿಧಿವರನ್ನ ನೆನೆಸ್ಕೊಳ್ಳಿ, ಹಾಗೆ ದೇವರ ಸೇವಕರನ್ನ ನೆನೆಸ್ಕೊಳ್ಳಿ. ಮಳೆಗಾಗಿ ಪ್ರಾರ್ಥನೆ ಮಾಡಿ, ಬೆಳೆಗಾಗಿ ಪ್ರಾರ್ಥನೆ ಮಾಡಿ,
ಸಮಾಧಾನಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ದೇವರ ರಾಜ್ಯದ ಸುವಾರ್ತೆ ಸಾರಲ್ಪಡುವುದಕ್ಕಾಗಿ ಪ್ರಾರ್ಥನೆ ಮಾಡ್ರಿ. 29ನೇ ತಾರೀಕು ನಡೆಯುವಂತಹ ಪ್ರಾರಂಭವಾಗುವಂತಹ ಪ್ರಾರಂಭವಾಗುವಂತ ಪ್ರಸಾರ ಮಾಡಬೇಕಾಗಿರುವಂತ ಕನ್ನಡ ಸಭಾಸಾಲೆಯ ಕಾರ್ಯಕ್ರಮಕ್ಕಾಗಿ ಪ್ರಾರ್ಥಿಸ್ತೀನಿ. ಹಾಗೂ ನಮ್ಮ ಅನುದಿನದ ಈ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕಾಗಿ ಪ್ರಾರ್ಥಿಸಿ. ನಮ್ಮೆಲ್ಲ ಸಹೋದರರಿಗಾಗಿ ಪ್ರಾರ್ಥಿಸಿ, ನಮಗಾಗಿ ಪ್ರಾರ್ಥಿಸಿ. ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೀನಿ. Thank you, Uncle. Elder Brother. Let's pray. Our most gracious, loving Heavenly Father, I thank you, Lord, for this wonderful time and hour that you gave to come before thy presence. Seek your blessing, your love, your Holy Spirit, Father. Lord, Proverbs chapter 3, verses 5 to 6 says, trust in the Lord with all your heart and lean not on your own understanding. In all your ways, submit to him and he will make your path straight. Yes, Father, we thank you for this blessed morning. Thank you, Lord, for this new day. We are so grateful that by your grace, you're helping us to see this beautiful morning. I thank and praise you for all the beautiful people who's come here to join before thy presence, to pray, to seek your Holy Spirit, O Father in heaven, Lord. Children of the Heavenly Father, safely in his blossom together, Father, nesting birds, nor stars in heaven, such a refuge for us that you have given. Yes, Father, you have created each and every one of us. By your grace, by your blessings, you blessed us so much, dear God. Thank you, Lord, for this wonderful. Pray for each and every children that you have entrusted in our care, Lord. And thank you for granting us the privilege of being called a Christian, a true Christian, a light to the world, Father. Please teach us to be kind, loving and caring and helpful, Father. It's only that we say, we love you, Lord, with all your heart, with all our mind. But when we don't love our neighbors, we don't love our own family members, then there is no point in saying that we love you, Lord. Forgive us, Father. Help us to love the way you loved us, as you've been still loving us, Father. Thank you, Jesus. With the people are growing up into many other distractions in this world, Father. You are the shield to them, Lord. You are the nest to them, Father, that you're blessing each and every one of us. Let every children of yours be an example children, Father. We're all given a very gift to our parents that we've been born through you, Lord. Thank you, Jesus. Thank you, Father, for all the blessings that you have done. Thank you for your loving presence. Thank you, Lord, for the wisdom and the knowledge that you have given us to grow in your love, Father. Let every children's future is in your hand, Father, and let you have own role to play by shaping each and every children to their future according to thine will, thine plan, Father. Thank you, Lord, for all the blessings once again that you have given. Help us to change, to repent, to confess our sins before thy presence, so that we may be an example children, so that we may be the light to people. Almighty Father, you are the only source of health and healing. In you there is calm and the only truth, peace in the universe. Grant to each and every one of them, one of us, your children, an awareness of your presence, Father, and give us the perfect confidence in you. In all pains and weariness and anxiety, Lord, teach us to hold ourselves to be in never failing care, because we have you, knowing that your love and power surrounding us, trusting in the wisdom to provide, to give us the health and the strength and the peace, oh Father. Thank you, Jesus. You are the mighty healer, Lord. Lord, Father, thank you, Jesus, for your loving us. I know that
You hate all the illness which people are going through. There are so many diseases which have no medicine, oh Lord. But we ask you in Jesus' name that everything is possible because you are a doctor, you are a medicine, and you are a healer, Lord. Let your mighty wounded hand touch each and every people who are sick and are suffering, oh Father. Raise them up, Lord Jesus. Heal them with your mighty hand so that they may stand firm and give witness and be an example children so that they will thank you and praise you for healing their disease, no matter whatever disease are there, no matter how difficult the situation is. But you are a healer, Lord. You are a healer, Lord. For every disease, ask and it shall be given unto you. We ask you, Father, let every disease bind and bring passion and bring healing for all the sickness, Father. You are there, Lord Jesus. You created us, Father, but you are a healer, Father in heaven. We pray for dear friends who's up there, Father. Healing, they required healing. They required your presence. They required every beautiful things which is happening. Strengthen them. Help them not to lose courage. Help them not to lose hope. Help them to be with them, Father, and guide them and lift them and touch your mighty hand so that let every disease be vanished, Lord Jesus, Father in heaven. We pray for widows, orphans, yes, Father, heartbroken and filled with sorrow. Lonely is a compassion and love, but filled with responsibility to handle, Lord. Guard their heart for being deceived, Lord, by the world in the pressure of Father. They miss strength in their heart. Losing someone is so difficult that it's still raw in our hearts that our loved ones are away from us. But you are there to strengthen us. Father, help us, Lord, to be a beacon of light. Shine your light and bring joy in their life, oh Father. May your love be pure and spotless, leading them, Lord Jesus, to your path, Father, in righteousness, Lord Jesus. Bless every widows and orphans. We are not orphans because we have your blessings. We have the wings covered upon us. Guide every children, every homeless, every widows, every orphans, Father. They are your special children. We surrender each and every one of them under their precious wounded feet, Lord. Bless them, guide them, safeguard them, Father. Help them not to feel lonely. Help them not to feel disheartened. Help them not to feel broken because they have you, Lord. You will strengthen them, Father. You are our Father. You are everything to us, no matter how hard it is to take that we had lost a loved one. But your life, your love is strengthening us. Your love is all there for each and every people, Father. Thank you, Lord Jesus. Thank you, Father in heaven, taking care of them. Dear God, you have appointed each and every one in this world as a pastor of a church, but you see how unsuited, Lord. We are there to meet so great and difficult task that you have given your children to spread the word of joy. If they had lacked your help, what would they do? You have helped them, Father. You taking care of them, Lord Jesus. We call upon you, Father. We wish to devote their mouth, their heart, their soul to you, to spread the word of gospel, to reach the people's heart, oh Father, so that they may taste and see how sweet you are, Lord Jesus. Father in heaven, you are using them as an instrument, Father, but do not forsake them, strengthen them. They have left their families and loved ones behind us and gone away from families to spread the gospel, oh Father. Yes, today we pray for all the pastors. Give them supernatural strength. Grant them wisdom from above in all that they say and do, Lord. Make a way for them, Father, where there seems be no way, Lord. Make a way straight, Lord Jesus. Let no harm come to them. And whatever they touch, make it prosper. And your kingdom, bless them in their going out and coming in, Lord Jesus. Your mighty name, Father. Thank you, Lord Jesus. You're everything to us, Father in heaven. Be their personal life. Be their administrator. Be their source to gather the soul for each and every one of them, Father in heaven. Yes, Lord. As we're all there to take care of each and every one, Father in heaven,
I pray for each and every farmers, the grains. There's no rain. There is nothing much they can do, Father, without your grace. Let it be showers of blessings so that the farmers be happy, so that they may grow their grains, the food, clothes, and shelter that you have blessed us with, oh Father. Every grains, every fruits and vegetables are matters in our life, Lord Jesus, because you have blessed us with that eternity, with the help of the farmers. Bless them, Lord. They are your children. They need your blessings upon them. They need the shower upon them so that they may grow and spread to the world, so that they may serve to the poor and the needy. Thank you, Jesus. I praise you for everything, Lord. Father in heaven, on 29th of this month, as Pastor Uncle is going to restart a new Sabbath, Kannada Sabbath school. Father in heaven, how great is the blessing of a Sabbath school prayer, and how good for the Christians is to be there, Lord, away from temptations, away from error, and away from wrong, where there is mourns, finds comfort, the weak are made strong. Bless the Sabbath school, oh Father. Bless Uncle, Lord Jesus. You have brought him into each and everybody's life so that he can teach what you're going to teach him to say to us, Father, the blessed place of prayer. It's sweet to be there, Father. We read the Bible and pray. Well, Lord Jesus, bless your son with the mighty hands, Lord Jesus. Let the richest blessing of Sabbath school prayer, Sabbath school be successful under thy precious feet, Lord Jesus, because all things are only possible through you, Lord. Let Uncle give him the strength, Father. Lift him up, Lord Jesus. Help him not to go weak. Help him not to go weary, because you are strengthening him as every night and day he comes to us and spread the word of gospel. It's just because of your grace. Thank you, Jesus, for letting Uncle to share the beautiful things for us. Thank you, Father. Help us to be more to you and into you, Lord Jesus. Yes, Father. Let every message that He shares with us, let flow through you, Father. Thank you, Lord Jesus, for all the blessings. Thank you, Father. Praise the Lord. Praise the Lord in His sanctuary. Praise you, Father, for all these beautiful things that you are going to do in our life. Let this Sabbath school be successful, oh Father. In your mighty name, let more and more people come to you so that they may taste and see how sweet you are and experience your Holy Spirit, oh Father. Thank you. Bless Uncle and his family abundantly. Strengthen him, Father. Let no weakness stop him. Let no thing stop him, Father. You are his son. He is your son, Father. And we're all your children. We've come to thee, and you have promised us you will not go empty-handed. We want this prayer Sabbath school to flourish, to be example, to put a seed in each and everyone's heart so that we may sow the seed, everything that we do. Thank you, Jesus, once again for every blessing. We praise you and thank you for all the blessings. Thank you, Jesus. Thank you, Father, for this wonderful people who has joined here as a family. Bless each and every one of them. We lift them to you, Lord Jesus. We lift up all these prayer requests under thy precious wounded feet, that you would answer us, that you will give us what we ask for, Father. We come to you with all the blessings, with all the mighty things, with thankful heart, with a giving heart, Lord Jesus. Thank you and praise you, Father. Jesus' precious name I pray. Amen. 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 ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಸಹೋದರಿ ಆನೆ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ಈ ಸಮಯದಲ್ಲಿ ಆ ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. Pastor, ಹೇಳಿ. ಗ್ರ್ಯಾಂಡ್ ಸನ್ ಜೋರ್ಡನ್ ಅಂತ ಪುಣೆ ಸಾಟರ್ಡೆ ಡೆಡಿಕೇಶನ್ ಇದೆ. ಸೊ ಪ್ರೇ ಫಾರ್ ದ ಡೆಡಿಕೇಶನ್ ಪ್ರೋಗ್ರಾಮ್ ಸ್ಪೈಸರ್ ಅಲ್ಲಿ ಪುಣೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ನಿನ್ನ ಪ್ರೀತಿ, ಕೃಪೆ, ದಯೆ, ಕರುಣೆಗಳಿಗಾಗಿ ಕೊಂಡಾಟಗಳನ್ನ ಸಲ್ಲಿಸುತ್ತೇವೆ. ಕರ್ತನೆ, ಈ ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಾವು ನಿನ್ನ ಪ್ರೀತಿ ಕೃಪೆಯನ್ನ ಅನುಭವಿಸುವಂತೆ
ನಿನ್ನ ಪ್ರೀತಿ ಕೃಪೆಗಳನ್ನ ಎದುರು ನೋಡುತ್ತಾ ನಿನ್ನ ಸನ್ನಿಧಾನದಲ್ಲಿ ಕಾಯುತ್ತಾ ಕುಳಿತುಕೊಳ್ಳುವಾಗ ನೀನು ನಿನ್ನ ಮಧುರವಾದಂತ ಮಾತುಗಳಿಂದ ನಮ್ಮೊಟ್ಟಿಗೆ ಸ್ವಾಮಿ ಮಾತನಾಡೋದಕ್ಕಾಗಿ ನಿನಗೆ ಸ್ತೋತ್ರ. ಈ ಬೆಳಗಿನ ಜಾವವನ್ನು ಆಶೀರ್ವದಿಸೋದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಪವಿತ್ರಾತ್ಮನ ಫಲಗಳಾದಂತ ದೀರ್ಘ ಶಾಂತಿಯ ವಿಷಯದಲ್ಲಿ ನಮ್ಮನ್ನು ಎಚ್ಚರಪಡಿಸೋದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನು ನಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾದದ್ದರಿಂದ ನಾವು ನಿನ್ನ ಮಕ್ಕಳಾಗಿ ಈ ಭೂಮಿ ಮೇಲೆ ನಿನ್ನನ್ನು ಆರಾಧಿಸುವಂತ ಸೌಭಾಗ್ಯವನ್ನು, ನಿತ್ಯ ಜೀವಕ್ಕಾಗಿ ಸ್ವಾಮಿ ಈ ಲೋಕದಲ್ಲಿ ನಮ್ಮ ಸಮಯವನ್ನ ಕಳೆಯುವಂತ ಅವಕಾಶವನ್ನು ಪಡೆದುಕೊಂಡಿದ್ದೇವೆ ಸ್ವಾಮಿ. ಅದು ನಿನ್ನ ಮಹಾ ಕೃಪೆಯಿಂದಲೇ ನಮಗೆ ಸಿಕ್ಕಿರುವಂತ ವರವಾಗಿದೆ ಕರ್ತನೆ. ಇದಕ್ಕಾಗಿ ನಿನಗೆ ಕೊಂಡಾಟಗಳನ್ನ ಸಲ್ಲಿಸ. ಈ ಭೂಮಿ ಮೇಲೆ ವಾಸಿಸುವಂತ ಪ್ರತಿ ಮಾನವನಿಗೂ ನಿನ್ನ ಕೃಪೆಯು ಅಗತ್ಯವಿದೆ ಸ್ವಾಮಿ. ಆ ಕೃಪೆಯಿಂದಲೇ ಪ್ರತಿಯೊಬ್ಬ ಮಾನವನು ರಕ್ಷಿಸಲ್ಪಡಬೇಕಾಗಿದೆ. ತನಗೆ ತಿಳಿಯದಿರುವಂತ ಅನೇಕ ಸಂಗತಿಗಳನ್ನ ತಿಳಿದುಕೊಳ್ಳಬೇಕಾಗಿದೆ. ಒಬ್ಬನ ದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟಂತ ಯೇಸು ಕ್ರಿಸ್ತನನ್ನು ಅರಿಯಬೇಕಾಗಿದೆ ಸ್ವಾಮಿ. ತನ್ನಲ್ಲಿರುವಂತಹ ಪಾಪವನ್ನ ತಿಳಿದುಕೊಳ್ಳಬೇಕಾಗಿದೆ. ಪಾಪದ ಭಯಂಕರವಾದಂತಹ ಶಿಕ್ಷೆಯ ಫಲವನ್ನ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಸ್ವಾಮಿ. ತನ್ನನ್ನ ತಾನು ಪರೀಕ್ಷಿಸಿಕೊಂಡವನಾಗಿ ನಿತ್ಯ ಜೀವಕ್ಕಾಗಿ ಸ್ವಾಮಿ ನಿನ್ನ ಹಿಂದೆ ಬರಬೇಕಾಗಿದೆ ಕರ್ತನೆ. ನಿನ್ನನ್ನು ಅಂಗೀಕರಿಸಿಕೊಳ್ಳಬೇಕಾಗಿದೆ ಸ್ವಾಮಿ. ನಿನ್ನ ಮಧುರವಾದ ಮಾತುಗಳಿಗೆ ವಿಧೇಯರಾಗಬೇಕಾಗಿದೆ. ಅದಕ್ಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ನಿನ್ನ ಮಕ್ಕಳಾದ ನಮ್ಮನ್ನ ಇತರರಿಗಿಂತ ಮೊದಲಾಗಿ ಆರಿಸಿಕೊಂಡು ಆ ಅವಕಾಶವನ್ನ ನಮ್ಮ ಜೀವಿತದಲ್ಲೂ ಕೊಟ್ಟು ನಾವು ಸಹ ನಿನ್ನ ನಾಮದ ಘನತೆಗಾಗಿ ಬದುಕುವಂತೆ, ಉಪಯೋಗಿಸಲ್ಪಡುವಂತೆ ಪವಿತ್ರಾತ್ಮ ದೇವರ ಬಲವನ್ನ ನಮ್ಮಲ್ಲಿ ಇಟ್ಟಿದೆಯಾ ಸ್ವಾಮಿ. ಇದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮ ದೇವರು ನಮ್ಮಲ್ಲಿ ನೆಲೆಗೊಳ್ಳುವಂತೆ ಕಾರ್ಯ ಮಾಡಿದ್ದೀವಿ. ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ಒಂದು ವೇಳೆ ಪವಿತ್ರಾತ್ಮನನ್ನ ನಾವು ಕಳೆದುಕೊಂಡಿದ್ದರೆ ನಿನ್ನ ಕೃಪೆ ನಮ್ಮ ಮೇಲೆ ಹೆಚ್ಚಾಗಿ ಇಳಿದು ಬರಲಿ. ಪವಿತ್ರಾತ್ಮ ದೇವರನ್ನ ನಮಗೆ ಕಳುಹಿಸಿಕೊಡು. ಆತನು ಬಂದು ನಮ್ಮಲ್ಲಿ ವಾಸಿಸಲಿ, ನಮ್ಮಲ್ಲಿ ನೆಲೆಗೊಳ್ಳಲಿ. ನಮ್ಮ ಹೃದಯವು ಆತನಿಗೆ ಗರ್ಭ ಗುಡಿಯಾಗಲಿ. ಪವಿತ್ರಾತ್ಮ ದೇವರು ನಮ್ಮಲ್ಲಿ ನೆಲೆಸಿ ಪರಿಶುದ್ಧವಾದಂತಹ ಆತ್ಮನ ಫಲಗಳನ್ನ ನಮ್ಮ ಜೀವಿತದಲ್ಲಿ ಬೆಳಕಿಗೆ ತರುವಂತೆ, ಕಾರ್ಯರೂಪಕ್ಕೆ ತರುವಂತೆ, ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡು ಸ್ವಾಮಿ. ಪವಿತ್ರಾತ್ಮನ ಸಹಾಯವಿಲ್ಲದೆ ಈ ಭೂಮಿ ಮೇಲೆ ಯಾವ ಒಳ್ಳೆಯ ಕ್ರಿಯೆಗಳನ್ನು ನಾವು ನಮ್ಮಿಂದ ಮಾಡಲಿಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ಯಾಕಂದ್ರೆ ನಾವು ತಾಯಿಯ ಗರ್ಭದಿಂದಲೇ ಪಾಪಿಗಳಾಗಿದ್ದೇವೆ, ಹುಟ್ಟಿದ ದಿನದಿಂದಲೇ ದ್ರೋಹಿಗಳಾಗಿದ್ದೇವೆ ಸ್ವಾಮಿ. ನಿನ್ನ ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ, ನಿನ್ನ ಆತ್ಮನ ಬಲದಿಂದ, ನಿನ್ನ ಕೃಪೆಯಿಂದ ನಮಗೆ ಅನುಗ್ರಹಿಸಿಕೊಟ್ಟಿದ್ದರಿಂದ ಈ ಭೂಮಿ ಮೇಲೆ ನಿನ್ನಲ್ಲಿರುವಂತಹ ಒಳ್ಳೆಯತನಗಳು ನಮ್ಮಲ್ಲಿ ತುಂಬಿಕೊಂಡು ಈ ಭೂಮಿ ಮೇಲೆ ಅವುಗಳ ಮುಖಾಂತರವಾಗಿ ಅನೇಕರು ನಿನ್ನನ್ನು ನಂಬಿಕೊಳ್ಳುವಂತೆ, ನಿನ್ನನ್ನು ಆರಾಧಿಸುವಂತೆ ಉಪಯೋಗಿಸಲು ನೀನು ಕಾರ್ಯ ಮಾಡುವಂತ ದೇವರಾಗಿದೆ. ಇದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಮಕ್ಕಳಾದ ನಮ್ಮನ್ನು ಆಶೀರ್ವದಿಸು. ನಿನ್ನ ಮೇಲೆ ಮಮತೆ ಪ್ರೀತಿ ಇಟ್ಟಿರುವಂತಹ ಪ್ರತಿಯೊಂದು ಕುಟುಂಬವನ್ನು, ಪ್ರತಿಯೊಬ್ಬ ವಿಶ್ವಾಸಿಗಳನ್ನು ನೀನು ಆಶೀರ್ವದಿಸು. ಪ್ರತಿಯೊಬ್ಬ ನಿನ್ನ ಜನರನ್ನ ನೀನು ಆಶೀರ್ವದಿಸು. ನಿನ್ನ ಸಭೆಯನ್ನ ಆಶೀರ್ವದಿಸು. ನಿನ್ನ ಮಂದಿಯನ್ನ ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು. ಪವಿತ್ರಾತ್ಮನ ಈ 9 ಫಲಗಳು ಅವರ ಹೃದಯದಲ್ಲಿ, ಅವರ ಜೀವಿತದಲ್ಲಿ ನೆಲೆಗೊಳ್ಳುವಂತೆ, ಅವುಗಳು ಸ್ವಾಮಿ ಮೊಳೆತು ಫಲ ಕೊಡುವಂತೆ, ನಿನಗೆ ಮಹಿಮೆ ಉಂಟಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಪ್ರತಿಯೊಬ್ಬ ಕ್ರೈಸ್ತಿಯ ಜೀವಿತವನ್ನ ಅನುಭವಿಸುವಂತ ಪ್ರತಿಯೊಬ್ಬ ಕ್ರೈಸ್ತನು ಸ್ವಾಮಿ ದೀರ್ಘ ಶಾಂತಿಯಿಂದ ತನ್ನ ನೆರೆಯವರ ಜೊತೆಯಲ್ಲಿ ವ್ಯವಹರಿಸುವಂತೆ ಕಾರ್ಯ ಮಾಡು. ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡು. ನಡೆಸಲ್ಪಡುವಂತೆ ಕಾರ್ಯ ಮಾಡು. ಎಚ್ಚರಿಕೆಯಿಂದ ತನ್ನ ನೀತಿಯ ಹೆಜ್ಜೆಯನ್ನು ಇಡುವಂತೆ ಎಚ್ಚರಪಡಿಸು ಸ್ವಾಮಿ. ಪವಿತ್ರಾತ್ಮ ದೇವರು ಸದಾ ಕಾಲವು ಆತ್ಮಿಕವಾಗಿ ನಮ್ಮನ್ನ ಚೈತನ್ಯಪಡಿಸಿ, ಬಲಪಡಿಸಿ, ನಿನ್ನ ವಾಕ್ಯದ ಬೆಳಕಿನಿಂದ ತುಂಬಿಸಿ, ಸಮೃದ್ಧಿಯಾದ ನಿನ್ನ ವಾಕ್ಯವನ್ನ ನಮ್ಮ ಹೃದಯದಲ್ಲಿ ನೆಲೆಗೊಳಿಸಿ, ನಿನ್ನ ಮಹಿಮೆಗೋಸ್ಕರ ಪ್ರತಿ ಹೆಜ್ಜೆಯಲ್ಲಿ ನಮ್ಮನ್ನು ಉಪಯೋಗಿಸಿಕೊಳ್ಳುವಂತೆ ಕಾರ್ಯ ಮಾಡು ಸ್ವಾಮಿ. ನೀನು ಕಾಲಿಡುವ ಹೆಜ್ಜೆಯ ನೆಲವನ್ನೆಲ್ಲ ನಿನಗೆ ಕೊಡುವೆನು, ಈ ದೇಶವನ್ನು ನಿನಗೆ ಕೊಡುವೆನು ಎಂಬುದಾಗಿ ಯಾಕೋಬನಿಗೆ ವಾಗ್ದಾನ ಮಾಡಿದಿ ಸ್ವಾಮಿ. ನಿನ್ನ ಕೃಪೆ ನಮ್ಮ ಮೇಲಿರಲಿ ಸ್ವಾಮಿ. ನಿನ್ನ ಮಕ್ಕಳಾದಂತ ನಾವು ಅಬ್ರಹಾಮನಿಗೂ, ಯಾಕೋಬನಿಗೂ, ಇಸಾಕನಿಗೂ ಕೊಟ್ಟಂತ ಫಲವನ್ನ ನಾವು ಹೊಂದಲಿಕ್ಕಾಗುವಂತೆ, ಆ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರ್ಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯನ್ನು ಸ್ವಾಮಿ ನಿನ್ನ ಪರಿಶುದ್ಧ ದೂತರನ್ನೋ ಎಂಬಂತೆ ಈ ಭೂಮಿ ಮೇಲೆ ಉಪಯೋಗಿಸಿಕೊ ಸ್ವಾಮಿ. ಪ್ರತಿಯೊಬ್ಬ ವಿಶ್ವಾಸಿಗಳ ಜೀವಿತದಲ್ಲಿ ನಿನ್ನ ಚಿತ್ತ ನೆರವೇರಲಿ, ನಿನ್ನ ರಾಜ್ಯವು ಸಿದ್ಧಿಗೆ ಬರಲಿ, ನಿನಗೆ ಮಹಿಮೆಯಾಗಲಿ ಸ್ವಾಮಿ. ಕರ್ತನೆ, ನಮ್ಮ ದೇಶಕ್ಕೂ ನಮ್ಮ ರಾಜ್ಯಕ್ಕೂ ಮಳೆಯನ್ನ ಕೊಡು ಸ್ವಾಮಿ.
ಬೆಳೆಯನ್ನು ಕೊಡು ಸ್ವಾಮಿ. ಜನರು ಸಮಾಧಾನದಿಂದ ಬದುಕುವಂತೆ ಕೃಪೆ ತೋರು ಸ್ವಾಮಿ. ದಿನದಿಂದ ದಿನಕ್ಕೆ ಆಹಾರ ಧಾನ್ಯದ ಬೆಲೆಗಳು ಹೆಚ್ಚಳವಾಗುತ್ತಿರುವಾಗ ಜನರು ಬಡತನಕ್ಕೆ ಸಿಕ್ಕಿಕೊಳ್ಳುವಂತವರಾಗಿದ್ದಾರೆ. ಒಪ್ಪತ್ತಿನ ಊಟವಿಲ್ಲದೆ ಲಕ್ಷಗಟ್ಟಲೆ ಜನರು ದಿನನಿತ್ಯವೂ ಸಾಯುತ್ತಿರುವುದರಿಂದ ಅವರ ಆತ್ಮಗಳು ರಕ್ಷಣೆಯನ್ನ ಕಾಣದೆ ಸ್ವಾಮಿ ನಾಶವಾಗುವಂತವರಾಗಿವೆ. ಅದಕ್ಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಜೀವಿಸುವ ಪ್ರತಿಯೊಬ್ಬರು ನಿನ್ನನ್ನು ಅರಿಯುವ ತನಕ ಅವರ ಆತ್ಮವು ಕಾಯಲ್ಪಡುವಂತೆ ಮಳೆಯನ್ನು ಬೆಳೆಯನ್ನು ಕೊಟ್ಟು ಪ್ರತಿಯೊಂದು ಜೀವಿಯನ್ನು ಸಂರಕ್ಷಿಸು ಸ್ವಾಮಿ. ನಿನ್ನ ಕೃಪೆ ನಮ್ಮ ಮೇಲಿರಲಿ. ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ, ಬಂಧನಗಳಲ್ಲಿರ್ತಕ್ಕಂಥ ಮಕ್ಕಳನ್ನ ಮುಟ್ಟು ಸ್ವಾಮಿ. ನಿನ್ನ ಪರಿಶುದ್ಧವಾದ ಗಾಯವುಳ್ಳ ಹಸ್ತದಿಂದ ಅವರನ್ನು ಮುಟ್ಟಿ ಗುಣಪಡಿಸು ಸ್ವಾಮಿ. ಬಿಡುಗಡೆ ಮಾಡು ಸ್ವಾಮಿ. ಶೋಧನೆಗಳನ್ನ, ಸಮಸ್ಯೆಗಳನ್ನ, ಪಾಪದ ಕಾರ್ಯಗಳನ್ನ ತೆಗೆದು ಹಾಕು ಸ್ವಾಮಿ. ಪವಿತ್ರಾತ್ಮ ದೇವರ ಬಲವನ್ನ ಅನುಗ್ರಹಿಸು ಸ್ವಾಮಿ. ಪ್ರತಿಯೊಬ್ಬ ಮನುಷ್ಯನು ನಿನ್ನನ್ನು ಅರ್ಥ ಮಾಡಿಕೊಳ್ಳುವಂತೆ, ನಿನ್ನ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳುವಂತೆ, ನಿನ್ನ ಕೃಪೆಯನ್ನ ಪಡೆದುಕೊಳ್ಳುವಂತೆ ಸ್ವಾಮಿ, ನಿನ್ನ ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ಸಿಂಹಿಸಲ್ಪಟ್ಟು ನಿನ್ನ ರಾಜ್ಯಕ್ಕೆ ಸಿದ್ಧರಾಗುವಂತೆ ಕಾರ್ಯ ಮಾಡು ಸ್ವಾಮಿ. ನಮ್ಮ ದೇಶದ ನಾಯಕತ್ವವನ್ನು, ನಮ್ಮ ರಾಜ್ಯದ ನಾಯಕತ್ವ ನಿನ್ನ ಹಚ್ಚುಕೊಳ್ತೇನೆ ಸ್ವಾಮಿ. ಪ್ರೀತಿ ಕೃಪೆಗಳಿಂದ ಪ್ರಜೆಗಳನ್ನ ನಡೆಸಿಕೊಳ್ಳುವಂತೆ ಕಾರ್ಯ ಮಾಡು. ಎಲ್ಲ ನೀತಿ ಸಂಹಿತೆಗಳನ್ನ ರೂಪಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡು. ನಿತ್ಯ ಜೀವಕ್ಕಾಗಿ ಸ್ವಾಮಿ ಉಳಿಯುವಂತ ಆಹಾರಕ್ಕಾಗಿ ದುಡಿಯುವಂತೆ ಕಾರ್ಯ ಮಾಡು ಸ್ವಾಮಿ. ಸ್ತೋತ್ರ ರಾಜ. ನೀನು ಮಾಡುವಂತೆಲ್ಲ ಮೇಲಿಗಾಗಿ, ದೂರದಂತ ಪ್ರೀತಿಗಾಗಿ, ದಯೆಗಾಗಿ, ಉಪಕಾರಗಳಿಗಾಗಿ, ಪಾಪ ಕ್ಷಮೆಗಳಿಗಾಗಿ ನಿನಗೆ ಸ್ತೋತ್ರವನ್ನ ಸಲ್ಲಿಸ್ತೇನೆ ಸ್ವಾಮಿ. ನಿನ್ನ ಮಕ್ಕಳಾದ ನಮ್ಮನ್ನು ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು. ನಿನ್ನ ಸೇವೆಯಲ್ಲಿ ಉಪಯೋಗಿಸು ಸ್ವಾಮಿ. ಕರ್ತನೆ, ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತ ದೇವ ಮಂದಿಯನ್ನು ಆಶೀರ್ವದಿಸು. ನಿನ್ನ ಸೇವೆಯ ನಗುವನ್ನು ಹೊರುವಂತ ಮನಸ್ಸನ್ನು ಅವರಿಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅವರಿಗೆ ಸಿಗುವಂತ ಪಾಲಲ್ಲಿ ನಿನ್ನನ್ನು ಘನಪಡಿಸುವಂತ ಅವಕಾಶಕ್ಕಾಗಿ ಹಾತೊರೆಯುವಂತ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ಈ ಅವಕಾಶದಿಂದ ಅವರು ಇನ್ನಷ್ಟು ಆತ್ಮನ ಬಲವನ್ನು ಹೊಂದಿದವರಾಗಿ ನಿನ್ನ ನಾಮದ ಘನತೆಗಾಗಿ ಜೀವಿಸುವಂತೆ, ನಿನ್ನ ಕೃಪೆಯನ್ನು ಹೊಂದಿಕೊಳ್ಳುವಂತೆ ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಿರಿಯರಂತ ಪ್ರೇಮ ಸಾರವ್ರನ್ನ ಮೊಮ್ಮಕ್ಕಳನ್ನ ಆಶ್ರಯಿಸು. ಅವ್ರ ಮೊಮ್ಮಕ್ಕಳನ್ನ ಆಶ್ರಯಿಸು ಸ್ವಾಮಿ. ಕರ್ತನೆ, ಇದೇ ವಾರ ಪೂರ್ಣದಲ್ಲಿ ಜೋರ್ಡನ್ ಸ್ವಾಮಿ ಅವರ ಮೊಮ್ಮಗನ ಒಂದು ಕರ್ತನೆ ನಾಮಕರಣವಾಗುತ್ತಿರುವುದರಿಂದ ಕರ್ತನೆಯ ಮಗನ ಜೊತೆಯಲ್ಲಿ ಸ್ವಾಮಿ ಆ ಮಗುವನ್ನ ಆಶೀರ್ವದಿಸು ಸ್ವಾಮಿ. ತಂದೆ ತಾಯಿಗಳ ಜೊತೆಗೆ ಸ್ವಾಮಿ ಅವರಿಗೆ ಬೇಕಾದಂತ ಎಲ್ಲಾ ಸುರಕ್ಷತೆಯನ್ನ, ಸುಕ್ಷೇಮವನ್ನ, ಪವಿತ್ರಾತ್ಮ ದೇವರ ನಡೆಸುವಿಕೆಗಳನ್ನ ಕೊಟ್ಟು ನಡೀಬೇಕಾದಂತ ಮಗನ ಸ್ವಾಮಿ ಪ್ರತಿಷ್ಠೆ ಕಾರ್ಯಕ್ರಮವು, ಡೆಡಿಕೇಶನ್ ಕಾರ್ಯಕ್ರಮವು ಆಶೀರ್ವದಿಸಲ್ಪಡುವಂತೆ ಪವಿತ್ರಾತ್ಮ ದೇವರು ಅವರ ಕುಟುಂಬವನ್ನ, ವಿಶೇಷವಾಗಿ ಮಗುವನ್ನ ಆತ್ಮನ ಬಲದಿಂದ ಮುದ್ರಿಸುವಂತೆ ಕಾರ್ಯ ಮಾಡು. ನಿನ್ನ ಮಹಿಮೆಗಾಗಿ ಬೆಳೆಸುವಂತೆ ಕೃಪೆ ತೋರು. ನಿನ್ನ ಘನತೆಗಾಗಿ ಅಭಿವೃದ್ಧಿಪಡಿಸುವಂತೆ ಕೃಪೆ ತೋರು. ನೀನು ಕೊಟ್ಟಿರುವಂತ ಈ ಮುದಾದ ಮಗನ ಜೀವಿತದಲ್ಲಿ ನಿನ್ನ ಚಿತ್ತವು ನೆರವೇರಿ ನಿನಗೆ ಮಹಿಮೆ ಉಂಟಾಗಿ ತಂದೆ ತಾಯಿಗಳು ಸನ್ಮಾನಿಸಲ್ಪಡುವಂತೆ ಕಾರ್ಯ ಮಾಡು. ಕುಟುಂಬವು ಸನ್ಮಾನಿಸಲ್ಪಡುವಂತೆ ಕೃಪೆ ತೋರು. ನಿನಗೆ ಮಹಿಮೆ ಆಗಲಿ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಹಿರಿಯರಂತ ಲೋಕ್ಯ ಸಂಕಲವರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಕೆಲವು ದಿನಗಳಿಂದ ಅವರು ಅಸ್ವಸ್ಥರಾಗಿದ್ದಾಗ ನಿನ್ನ ವಿಶೇಷವಾದಂತ ಕೃಪೆಯಿಂದ ಅವರ ಶ್ರೀಮತಿಯವರನ್ನು ನೀನು ಮುಟ್ಟಿ ಗುಣಪಡಿಸಿದ ಇದಕ್ಕಾಗಿ ಸ್ತೋತ್ರ. ಅವ್ರು ಇನ್ನಷ್ಟು ಬಲಪಡಿಸು, ಚೈತನ್ಯಪಡಿಸು, ಆರೋಗ್ಯದಿಂದ ತುಂಬಿಸು. ಇತರರ ಜೊತೆಯಲ್ಲಿ ಬೆರೆಯುವಂತ ಕೆಲಸವು ಅವ್ರದ್ದಾಗಿರುವುದರಿಂದ ಅವ್ರಿಗೆ ಹೆಚ್ಚಿನ ಆರೋಗ್ಯವಾದ ಸುರಕ್ಷತೆಯನ್ನು ಕೊಟ್ಟು ಅವರು ಮಾಡುವಂತ ಪ್ರತಿಯೊಂದು ಸೇವೆಯಲ್ಲಿ, ಕೆಲಸದಲ್ಲಿ ನಿನ್ನ ನಾಮವನ್ನು ಪ್ರಚುರಪಡಿಸಲು, ನಿನ್ನ ವಾಕ್ಯವನ್ನು ಸಾರಲು, ನಿನ್ನ ಸೇವೆ ಮಾಡಲು ಜ್ಞಾನದಿಂದ ತಿಳಿಸಿ ನಿನ್ನ ಸೇವೆ ತಿಳಿಸ್ಕೊಂಡು ಕುಟುಂಬ ಮಕ್ಕಳನ್ನು ಆಶ್ರಯಿಸು, ಮೊಮ್ಮಕ್ಕಳನ್ನು ಆಶ್ರಯಿಸು, ಆರೋಗ್ಯವನ್ನು ಆಶ್ರಯಿಸು ಸ್ವಾಮಿ. ಆರೋಗ್ಯದಿಂದ ತಿಳಿಸಿ ನಿನ್ನ ಸೇವೆ ತಿಳಿಸ್ಕೊ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಸಹೋದರಿ ಆನೆಯವರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರನ್ನ ಬಲಪಡಿಸು, ಆಧರಿಸು, ಪರಾಮರಿಸು. ಪ್ರಾರ್ಥನಾ ಪೂರ್ವಕವಾದಂತಹ ಜೀವಿತವನ್ನ, ಭಕ್ತಿಯ ಪ್ರಾರ್ಥನೆಯನ್ನ ಮಗಳಿಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮ ದೇವರ ಬಲದಿಂದ ಮಗಳು ಪ್ರಾರ್ಥಿಸುವಂತೆ ಕಾರ್ಯ ಮಾಡೋದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಆತ್ಮನು ಅವರು ಪ್ರಾರ್ಥಿಸುವಾಗ ಎಲ್ಲವನ್ನ ಜ್ಞಾಪಕಕ್ಕೆ ತಂದು ನಿನ್ನ ಮುಂದೆ ವಿವರವಾಗಿ ಎಲ್ಲಾ ವಿಜ್ಞಾಪನೆಗಳನ್ನ ಸಲ್ಲಿಸುವಂತ ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ. ಬಲಪಡಿಸು, ಆಧರಿಸು, ಪರಾಮರಿಸು. ಇನ್ನು ಹೆಚ್ಚಿನ ರೀತಿ ನಿನ್ನ ಸೇವೆ ತಿಳಿಸ್ಕೊಡು. ಯಜಮಾನನ ತಾಯಿಯನ್ನು ಆಶ್ರಯಿಸು. ನನ್ನ ಕುಟುಂಬದಲ್ಲಿ ನಿನ್ನ ಪ್ರಸನ್ನ ಇದ್ದು ಸುರಕ್ಷತೆಯನ್ನು, ಸುಕ್ಷೇಮವನ್ನು ಕೊಟ್ಟು ಅವರು ಇರುವಂತ ಸ್ಥಳದಲ್ಲಿ ನಿನ್ನನ್ನು ಘನಪಡಿಸುತ್ತಾ, ನಿನ್ನ ಭಯಭಕ್ತಿಯಲ್ಲಿ ಜೀವಿಸುತ್ತಾ, ನಿನ್ನನ್ನು ಮಹಿಮೆ ಪಡಿಸುತ್ತಾ ನಿನ್ನ ರಾಜ್ಯಕ್ಕೆ ಸಿದ್ಧರಾಗುವಂತೆ ಕರ್ತನೆ ಆತ್ಮಿಕ ಫಲವನ್ನ ಅನುಭವಿಸುವಂತೆ ಕಾರ್ಯ ಮಾಡು ಸ್ವಾಮಿ.
ಶೋಧನೆ ಕೇಳುಗನ ಆಂತರಗಳಿಂದ ತಪ್ಪಿಸಿ ಕಾಪಾಡ. ಪ್ರೀತಿಯನ್ನು ವಿಶ್ವಾಸ, ಸಂತೋಷ, ಸಮಾಧಾನಗಳನ್ನ ನೆಲೆಸಿ ಅವರ ಜೀವಿತವನ್ನು ಪರಾಮರ್ಶಿ ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸ್ಕೊ ಸ್ವಾಮಿ. ವಿಶೇಷವಾಗಿರಿಯಂತ ಇಲ್ಲಿ ನಮ್ಮವ್ರನ್ನ ಆಶ್ರಯಿಸು ಸ್ವಾಮಿ. ಅವ್ರು ಯಾವುದೇ ತೊಂದರೆ ಸಮಸ್ಯೆಗಳಿಲ್ಲದೆ ನಿನ್ನನ್ನು ಆರಾಧಿಸುವಂತೆ ಆರೋಗ್ಯವಂತರಾಗಿರುವಂತೆ ಸಹಾಯ ಮಾಡು. ಸುಜಿಯಮ್ಮ ಅವ್ರನ್ನ ಆಶ್ರಯಿಸು, ಆರೋಗ್ಯದಿಂದ ತುಂಬಿಸು. ಅವರು ಸಹ ಆರೋಗ್ಯವಂತರಾಗಿ ನಿನ್ನನ್ನು ಕೊಂಡಾಡಲು ನಿನ್ನನ್ನು ಆರಾಧಿಸಲು ತೋರು ಸ್ವಾಮಿ. 2 ಕುಟುಂಬಗಳನ್ನು ನಿನ್ನ ಕೃಪಾಸ್ತೇವೆ. ಅವ್ರ ಮಕ್ಕಳು ಮೊಮ್ಮಕ್ಕಳನ್ನು ಆಶ್ರಯಿಸು, ಆರೋಗ್ಯದಿಂದ ತುಂಬಿಸು. ವಿಶೇಷವಾಗಿ ಅಮಿತ್ ಬಾಬುಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಮಗನು ಜೈಲು ವಾಸದಲ್ಲಿರುವಾಗ, ಆತನಿಗೆ ಸ್ವಾಮಿ ಆಪರೇಷನ್ ಆಗಿರುವಾಗ ಕರ್ತನೆ ನಿನ್ನ ಕೃತಿಯಲ್ಲಿ ಸ್ವಾಮಿ ಮಗನನ್ನ ಬಲಪಡಿಸು, ಗುಣಪಡಿಸು, ಆರೋಗ್ಯದಿಂದ ತುಂಬಿಸು. ಯಾವುದೇ ತೊಂದರೆ ಸಮಸ್ಯೆಗಳಿಲ್ಲದೆ ಸ್ವಾಮಿ ಆ ಮಗನು ಚೈತನ್ಯವನ್ನು ಹೊಂದಿದವನಾಗಿ, ಬಿಡುಗಡೆಯನ್ನ ಹೊಂದಿದವನಾಗಿ ಕುಟುಂಬ ಬಂದು ಸೇರಿಕೊಂಡು ಸಮಾಧಾನದಿಂದ ಕೊಂಡಾಡಲು ನಿನ್ನನ್ನು ಆರಾಧಿಸಲು ಸ್ವಾಮಿ. ಆ ಕುಟುಂಬವು ಸ್ವಾಮಿ ನೀನು ನಿನ್ನ ಕೃಪೆಯಿಂದ ಸ್ವಾಮಿ ಅವರ ಜೀವಿತದಲ್ಲಿ ಮಾಡದಂತೆ ಈ ಮಹತ್ ಕಾರ್ಯಕ್ಕೆ ಸದಾಕಾಲ ಋಣಿಗಳಾಗಿ ನಿನ್ನ ಸೇವೆ ಮಾಡುವಂತೆ ರಾಜ್ಯಕ್ಕಾಗಿ ದುಡಿಯುವಂತೆ ಅಂತ ಆಶೀರ್ವಾದವನ್ನ ಕುಟುಂಬವನ್ನು ಅನುಭವಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಅವರ ನಿರೀಕ್ಷೆಯನ್ನು ಸ್ವಾಮಿ ನೀನು ನಿಜ ಮಾಡುತ್ತಾಗ್ತದೆ. ನಿನ್ನ ಕೃಪೆಯಿಂದ ಎಲ್ಲವನ್ನ ಸಫಲಪಡಿಸಿ ಆ ಕುಟುಂಬದಲ್ಲಿ ನಿನ್ನ ಸೇವೆ ನಡೆಯುವಂತೆ ಕಾರ್ಯ ಮಾಡು ಸ್ವಾಮಿ. ಸ್ತೋತ್ರ ರಾಜ. ಈ ಬೆಳಗಿನ ಜಾವದಲ್ಲಿ ನಮ್ಮನ್ನ ಎಚ್ಚರಪಡಿಸಕ್ಕಾಗಿ ಸ್ತೋತ್ರವನ್ನು ಪ್ರೀತಿಸಲಿಕ್ಕಾಗಿ ಸ್ತೋತ್ರ ಸ್ವಾಮಿ. ಸೋದರಿ ರಾಜೇಶ್ವರಿ ಪ್ರಾರ್ಥನೆಯನ್ನು ಬಲಪಡಿಸು, ಆಧರಿಸು, ಪರಾಮರಿಸು. ಕುಟುಂಬ ಮಕ್ಕಳು ಮೊಮ್ಮಕ್ಕಳನ್ನು ಆಶ್ರಯಿಸು, ಯಜಮಾನನ್ನು ಆಶ್ರಯಿಸು. ಅವ್ರ ಹೃದಯದ ಇರತಕ್ಕಂಥ ಚಿಂತೆಯನ್ನು ನೀಗಿಸು. ಮಗಳ ಭವಿಷ್ಯಕ್ಕಾಗಿ, ಮದುವೆಗಾಗಿ ನೀನು ಕಾರ್ಯ ಮಾಡುವ ಮಗಳ ಭವಿಷ್ಯ ಸ್ವಾಮಿ. ಮೊದಲನೇ ಮಗಳಿಗೆ ಇರುವಂತ ಸಮಸ್ಯೆಯನ್ನು ಪರಿಹರಿಸು. ಮುದ್ದಾದ ಮಗುವನ್ನ ನೋಡುವಂತ ಸೌಭಾಗ್ಯ ಕೊಡು. ಮಗನ ಭವಿಷ್ಯವನ್ನು ರೂಪಿಸುವ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಲೆಸು ಸ್ವಾಮಿ. ಅವ್ರ ಸೇವೆ ಮಾಡುವಂತ ಶಾಲೆಯನ್ನು ಆಶೀರ್ವದಿಸು, ಅಭಿವೃದ್ಧಿ ಪಡಿಸು. ಕೊರತೆ ಇಲ್ಲದೆ ನಿನ್ನ ಸೇವೆ ನಡೆಯಲು ಅನುಕೂಲ ಮಾಡಿಕೊಡು. ಪ್ರಿನ್ಸಿಪಾಲ್ ಅನ್ನು ಆಶ್ರಯಿಸು, ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸು. ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಸಹಪಾಠಿಗಳನ್ನ ಆಶೀರ್ವದಿಸು. ಎಲ್ಲರೂ ಅನ್ಯೋನ್ಯತೆಯಿಂದ, ಪ್ರೀತಿಯಿಂದ ನಿನ್ನ ನಾಮದ ಘನತೆಗಾಗಿ, ಶಾಲೆಯ ಅಭಿವೃದ್ಧಿಗಾಗಿ ದುಡಿದು ನಿನ್ನನ್ನು ಘನಪಡಿಸಿ ನಿನ್ನನ್ನು ಮಹಿಪಡಿಸುವಂತೆ ಕಾರ್ಯ ಮಾಡಿಸುವ. ಕರ್ನಾಟಕದಾದ್ಯಂತ ಎಲ್ಲ ಅಡ್ವೊಕೇಟ್ ಶಾಲೆಗಳನ್ನ ನಿನ್ನಷ್ಟಕ್ಕೊಪ್ಪಿಸ್ತೇನೆ ಸ್ವಾಮಿ. ಉತ್ತಮವಾದಂತ ಅಡ್ಮಿಷನ್ಸ್ ಆಗಿ ಒಳ್ಳೆಯ ರೀತಿಯಂತಹ ಫಲವನ್ನ ಹೊಂದಿ ಉನ್ನತವಾದಂತ ಸೇವೆಯನ್ನ ಮಾಡಿ ಪ್ರಾಮಾಣಿಕವಾದಂತ ಆತ್ಮಿಕ ಜೀವಿತದಲ್ಲಿ ಪ್ರತಿಯೊಂದು ಕ್ರೈಸ್ತ ಸಂಸ್ಥೆಯ ಎಲ್ಲಾ ಕರ್ತನೆ ಸೇವೆಗಳು ಆಶೀರ್ವದಿಸಲ್ಪಟ್ಟು ಅಭಿವೃದ್ಧಿ ಹೊಂದುವಂತೆ ಕಾರ್ಯ ಮಾಡು ಸ್ವಾಮಿ. ನಿನಗೆ ಮಹಿಮೆ ತರುವಂತೆ, ನಿನ್ನನ್ನು ಪ್ರಚುರಪಡಿಸುವಂತೆ ಸ್ವಾಮಿ, ನಿನ್ನನ್ನು ಪ್ರತಿನಿಧಿಸುವಂತೆ ನಿನ್ನ ಸಾರಥ್ಯಕ್ಕೆ ಎಲ್ಲರನ್ನು ನಡೆಸು ಸ್ವಾಮಿ. ಸ್ತೋತ್ರ ರಾಜ. ಈ ಬೆಳಗಿನ ಜಾವದಲ್ಲಿ ಪ್ರಾರ್ಥನೆ ಕೃಪೆಗಾಗಿ ಸ್ತೋತ್ರ. ಸಹೋದರ ಜಾನ್ ಡೇವಿಡ್ ಅವರನ್ನು ಆಶೀರ್ವದಿಸ್ತೇನೆ ಸ್ವಾಮಿ. ಅವರ ಕಣ್ಣನ್ನು ವಾಸಿ ಮಾಡು, ಅವರ ಕುಟುಂಬವನ್ನು ಆಶೀರ್ವದಿಸು, ಮಾಡುವಂತ ಕೆಲಸಗಳನ್ನ ಆಶೀರ್ವದಿಸು. ನಿನ್ನ ಪಾದ ಸನ್ನಿಧಾನದಲ್ಲಿ ನಿನ್ನಲ್ಲಿ ಭಯಭಕ್ತರಾಗಿ ನಿನ್ನ ಸೇವೆಗೆ ತಿರುಗಿಕೊಳ್ಳುವಂತೆ ಕಾರ್ಯ ಮಾಡುತ್ತ ಅಲ್ಲಿ ನಿನಗೋಸ್ಕರ ಒಂದು ಸಭೆ, ಒಂದು ಆಲಯ ಕಟ್ಟಲ್ಪಟ್ಟು ನಿನ್ನ ಆರಾಧನೆ ಉಂಟಾಗುವಂತೆ ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಕರ್ತನೆ ಕೂಟದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬರನ್ನು ನಷ್ಟಪಡ್ತೇನೆ. ಹಿರಿಯರಂತ ವಿಜಯ್ ಕುಮಾರ್ ಅವ್ರನ್ನ, ಹಿರಿಯರಂತ ಸಂಸಾರ ಅವರನ್ನು ನಷ್ಟಪಡಿಸ್ತೇನೆ ಸ್ವಾಮಿ. ಅವರ ಕುಟುಂಬ ಮಕ್ಕಳನ್ನು ಆಶ್ರಯಿಸು, ಅಭಿವೃದ್ಧಿ ಪಡಿಸು. ನಿನ್ನ ನಾಮದ ಘನತೆಗಾಗಿ ಉಪಯೋಗಿಸುವ ಸ್ವಾಮಿ. ಎಲ್ಲ ಕೊರತೆಗಳನ್ನ ನೀಗಿಸು ಸ್ವಾಮಿ. ಎಲ್ಲ ಕೇಳಿನಿಂದ ತಪ್ಪಿಸು, ಜಯದ ಮಾರ್ಗದಲ್ಲಿ ನಡೆಸು. ನಿತ್ಯತ್ವಕ್ಕಾಗಿ ಅಭಿವೃದ್ಧಿ ಪಡಿಸು ಸ್ವಾಮಿ. ಬೆಳಗಿನ ಜಾವದಲ್ಲಿ ಸ್ವಾಮಿ ನಾನು ಕುಟುಂಬ ಮಕ್ಕಳನ್ನು ಮೊಮ್ಮಕ್ಕಳನ್ನು ಸೊಸೆಯರನ್ನು ಮಾಡುವಂತ ಸೇವೆಯನ್ನು ಮಾಡಬೇಕಾದ ಸೇವೆಯನ್ನು ನಾನು ತಪ್ಪಿಸ್ತೇನೆ ಸ್ವಾಮಿ. ವಿಶೇಷವಾಗಿ ನಿನ್ನ ಪ್ರಸನ್ನತೆ ನಮ್ಮ ಹೊಂದಿಗಲ್ಲಿ ಮೊಮ್ಮಕ್ಕಳನ್ನು ಮುಟ್ಟಿ ಗುಣಪಡಿಸು, ಆರೋಗ್ಯದಿಂದ ತಿಳಿಸು. ಮಕ್ಕಳ ಜೊತೆಗಾರನಾಗಿರುವ ಆತ್ಮನ ಬಲದಿಂದ ಬೋಧಿಸು, ಸನ್ಮಾರ್ಗದಲ್ಲಿ ನಡೆಸು. ನಿನ್ನ ಸೇವೆ ಸ್ವಾಮಿ. ಕುಟುಂಬದಲ್ಲಿ ಎಲ್ಲರ ಜೊತೆ ನೀನಿದ್ದು ವಿಶೇಷವಾದಂತ ನಿನ್ನ ಆತ್ಮನ ಕಾರ್ಯಗಳು ನಡೆದು ನಿನಗೆ ಮಹಿಮೆ ಉಂಟಾಗುವಂತೆ ಅಭಿವೃದ್ಧಿ ಪಡಿಸಿ, ದುಡಿಯುವಂತ ಕೈಗಳನ್ನ ಬಲಪಡಿಸಿ, ಯಾವುದೇ ಕೊರತೆ ಇಲ್ಲದೆ ನಿನ್ನ ಸೇವೆ ಮಾಡುವಂತ ಸೌಭಾಗ್ಯ ಹೆಚ್ಚಳವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮ ಆಶ್ರಯಿಸಿ. ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ವಾಕ್ಯಗಳನ್ನ ಧ್ಯಾನಿಸುವಂತ ಪ್ರಾರ್ಥಿಸುವಂತ ಮಕ್ಕಳನ್ನ ಆಶೀರ್ವದಿಸಿ, ಅಭಿವೃದ್ಧಿ ಪಡಿಸಿ ನಿನ್ನ ಸೇವೆ ಸ್ವಾಮಿ. ಕರ್ತನೆ ಕನ್ನಡ ಸಭಾ ಶಾಲೆಯನ್ನು ಪ್ರಾರಂಭಿಸಬೇಕಾಗಿರುವಾಗ ಅದಕ್ಕೆ ಬೇಕಾದಂತ ಸಹಾಯವನ್ನು ಒದಗಿಸಿಕೊಡು. ಒಂದು ಹೊಸ ಕಂಪ್ಯೂಟರ್ ಬೇಕಾಗಿದೆ ಸ್ವಾಮಿ. ಮತ್ತೆ ಮುಂದಿನ ವರ್ಷಕ್ಕೆ ಬೇಕಾದಂತ ಎಲ್ಲ ಜೂಮ್ ಕಾರ್ಯಕ್ರಮಕ್ಕೆ ಬೇಕಾದಂತ ವ್ಯವಸ್ಥೆ ಆಗ್ಬೇಕಾಗಿದೆ. ಇನ್ನು ಹೆಚ್ಚಿನ ಅನೇಕ ಉಪಯುಕ್ತವಾದಂತ ಸಲಕರಣೆಗಳು ನಮಗೆ ಬೇಕಾಗಿದೆ. ವಿಶೇಷವಾಗಿ ಕಾರ್ಯಕ್ರಮವನ್ನು ಸ್ವಾಮಿ ಈ ಭೂಮಿ ಮೇಲೆ ಸಿದ್ಧಿಗೆ ತಂದು ಕನ್ನಡದ ಜನತೆ ಮನೆಗಳಲ್ಲಿ ನಿನ್ನ ಪರಿಶುದ್ಧವಾದಂತ ವಾಕ್ಯಗಳನ್ನು ಕನ್ನಡ ಸಭಾ ಶಾಲೆಯ ಮುಖಾಂತರವಾಗಿ ಸತ್ಯವೇದವನ್ನ ಓದುವಂತ
ಸತ್ಯವೇದವನ್ನ ಅರಿಯುವಂತ, ಸತ್ಯವನ್ನ ಅನುಸರಿಸುವಂತ, ನಿತ್ಯ ಜೀವಕ್ಕೆ ನಡೆಸಲ್ಪಡುವಂತ ಕೃಪೆಯನ್ನ ದಯಪಾಲಿಸಬೇಕೆಂದು ಬೇಡ್ತೇನೆ ಸ್ವಾಮಿ. ಈ ಕಾರ್ಯಕ್ರಮವನ್ನು ಆಶೀರ್ವದಿಸು. ಭಾಗವಹಿಸಲೇಬೇಕಾದಂತ ನಿನ್ನ ಭಕ್ತರನ್ನ, ಈ ಕಾರ್ಯಕ್ರಮದಲ್ಲಿ ನಡೆಸಿಕೊಂಡು ಹೋಗಲು ಬೇಕಾದಂತ ಬೋಧಕರುಗಳನ್ನ, ಅವರೆಲ್ಲರ ಸಹಕಾರಿಗಳನ್ನ, ಪ್ರಾರ್ಥನೆ ಮಾಡುವಂತ ಪ್ರಾರ್ಥನಾ ವೀರರನ್ನ, ಸಹಾಯ ಮಾಡುವಂತ ಕೈಗಳನ್ನ ನಮಗೆ ಒದಗಿಸಿಕೊಟ್ಟು ನಿನ್ನ ಸೇವೆಯನ್ನ ಆರಂಭಿಸಿ ಸ್ವಾಮಿ ಅಂತ್ಯದವರೆಗೂ ನೀನೆ ನಡೆಸಿ ಮಹಿಮೆ ಹೊಂದುತ್ತಾ ಬರಬೇಕೆಂಬುದಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಿನ್ನನ್ನು ಪ್ರೀತಿಸುವಂತ, ನಿನ್ನ ಸನ್ನಿಧಾನದಲ್ಲಿ ಬಯಸುವಂತ, ನಿನ್ನ ರಾಜ್ಯಕ್ಕಾಗಿ ಹಂಬಲಿಸುವಂತ ಎಲ್ಲಾ ನಿನ್ನ ಭಕ್ತರ ಸಂಗಡ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇನ್. Amen. ಆಮೇನ್. Amen. ಈ ಬೆಳಗಿನ ಜಾವದಲ್ಲಿ ನನ್ನೊಟ್ಟಿಗೆ ಎಚ್ಚರವಾಗಿದ್ದು ಕರ್ತನನ್ನ ಸ್ತುತಿಸುತ್ತಾ ಕೊಂಡಾಡುತ್ತಾ ಆತನ ಸೇವೆಯ ಭಾರವನ್ನು ಹೊತ್ತು ನಿರ್ವಹಿಸಿದಂತ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಕೃತಜ್ಞತೆಯನ್ನ ಸಲ್ಲಿಸುತ್ತಾ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ಹೀಗೆ ನಮ್ಮನ್ನ ಅತ್ಯಧಿಕವಾಗಿ ತನ್ನ ಆತ್ಮನ ಬಲದಿಂದ ತುಂಬಿಸಿ ಉಪಯೋಗಿಸಿಕೊಂಡು ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಬೆಳಗಿನ ಶುಭಾಶಯಗಳನ್ನ ಕೋರ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. Thank you, Thank you, Pastor. Uncle. ಥ್ಯಾಂಕ್ Thank ಯು you, ಮಾ. Wendy. Thank you, Annie, for good prayer. Thank you, Uncle. Pastor